Praise the Lord, church. ಪ್ರೈಸ್ ದ ಲಾರ್ಡ್ ಸಭೆ. Hope everybody is doing fantastic because of the rainy season. ಈ ಮಳೆಗಾಲದ ಸಮಯದಲ್ಲಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂಬುದಾಗಿ ನಾನು ನಂಬ್ತೇನೆ. God is good, you know. ದೇವರು ಒಳ್ಳೆಯವನಲ್ಲವೇ? Every time God is good. ಎಲ್ಲಾ ಸಮಯದಲ್ಲೂ ದೇವರು ಒಳ್ಳೆಯವನು. Let's turn our Bibles to Psalms 121. ನಾವು ನಮ್ಮ ಸತ್ಯವೇದವನ್ನ ಕೀರ್ತನೆ 121ಕ್ಕೆ ತಿರುಗಿಸಿಕೊಳ್ಳೋಣ. We'll read it in Kannada. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮ್ಯಾಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಆತನು ನಿನ್ನ ಪಾದಗಳನ್ನು ಕದಲಗೊಳಿಸದಿರಲಿ, ನಿನ್ನನ್ನು ಕಾಯುವವನು ತೂಕಡಿಸದಿರಲಿ. ಇಗೋ, ಇಸ್ರಾಯೇಲ್ಯರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಿನ್ನನ್ನು ಕಾಯುವವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಯೆಹೋವನೇ. ಹಗಲಲ್ಲಿ ಸೂರ್ಯನು, ಇರುಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ಯೆಹೋವನು ನಿನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸುವವನು, ನಿನ್ನ ಪ್ರಾಣವನ್ನು ಕಾಯುವವನು. ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು. Amen. This song, the psalmist who has written it, you know, it was journey towards Jerusalem. ಈ ಒಂದು ಕೀರ್ತನೆಗಾರನು ಯೆರೂಸಲೇಮಿನೆಡೆಗೆ ನಡೆಯುತ್ತಿರುವ ಪ್ರಯಾಣದ ಸಮಯದಲ್ಲಿ ಬರೆದಿರುವಂತದ್ದು. Jerusalem is in the mountain top. ಯೆರೂಸಲೇಮ್ ಪರ್ವತದ ತುದಿಯಲ್ಲಿರುವಂತದ್ದು. And going towards the Jerusalem, especially the house of God. ಯೆರೂಸಲೇಮಿನ ಕಡೆಗೆ ಹೋಗುತ್ತಿರುವುದು ಅಂದ್ರೆ ದೇವರ ಮನೆಯೆಡೆಗೆ ಹೋಗುತ್ತಿರುವಂತದ್ದು. When they were going, the roads were very narrow. ಅವರು ಹಾದು ಹೋಗುತ್ತಿರುವಾಗ ಆ ದಾರಿ ಬಹಳ ಇಕ್ಕಟ್ಟಾಗಿತ್ತು and steep. ಬಹಳ ಅದು ಎತ್ತರ. And the psalmist says, I will lift my eyes to the mountain and not looking down but looking up and walking. ಇಲ್ಲಿ ಕೀರ್ತನೆಗಾರನು ಹೇಳ್ತಿದ್ದಾನೆ, ನಾನು ಕಣ್ಣೆತ್ತಿ ಪರ್ವತಗಳಿಗೆ ಮೇಲೆ ನೋಡ್ತಾ ನಡೆಯುತ್ತಾ ಇದ್ದೇನೆ. Now there are high chances that you fall down. ಅಲ್ಲಿ ದೊಡ್ಡ ಒಂದು ಅವಕಾಶವಿತ್ತು ಅವರು ಕೆಳಗೆ ಬಿದ್ದು ಹೋಗುವುದಕ್ಕೆ. But the psalmist says, I will trust in the Lord, and the one who is the keeper of Israel, he neither sleeps nor slumber. ಇಲ್ಲಿ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ನಾನು ದೇವರ ಮೇಲೆ ಭರವಸೆ ಇಡ್ತೇನೆ, ಇಸ್ರಾಯೇಲ್ಯರನ್ನ ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಎಂಬುದಾಗಿ. When you're walking up and it is very steep, when you look up, there are chances that you will fall. ನೋಡ್ರಿ, ಆ ಕಡಿದಾದ ಎತ್ತರವಾದ ಒಂದು ಗುಡ್ಡವನ್ನು ಹತ್ತುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಬೀಳಲು ಸಾಧ್ಯವಿದೆ. But the psalmist has the trust in the Lord, the keeper of Israel, will neither sleep nor slumber. ಆದ್ರೆ ಕೀರ್ತನೆಗಾರನಿಗೆ ದೇವರ ಮೇಲೆ ಪರಿಪೂರ್ಣವಾದ ಭರವಸೆ ಇದೆ. ಇಸ್ರಾಯೇಲ್ಯರನ್ನ ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಎಂಬುದಾಗಿ. You know, Jerusalem in the summer it gets very hot. ಯೆರೂಸಲೇಮ್ ಬೇಸಿಗೆ ಕಾಲದಲ್ಲಿ ಇದು ಬಹಳ ಅದು ಶೆಕೆಯ ಸಮಯ. And during night time the moon is so bright. ಆ ಒಂದು ರಾತ್ರಿಯ ಸಮಯದಲ್ಲಿ ಚಂದ್ರನು ಬಹಳಷ್ಟು ಪ್ರಕಾಶವಾಗಿರ್ತಾನೆ. You know, both these times, because of the heat you might faint, or because of the brightness of the moon your eyes might be blinded. ನೋಡ್ರಿ, ಆ ಸೂರ್ಯನು ಬಹಳಷ್ಟು ಪ್ರಕಾಶವಾಗಿರುವುದರಿಂದ, ಚಂದ್ರನು ಬಹಳಷ್ಟು ಪ್ರಕಾಶವಾಗಿರುವುದರಿಂದ ಅವರು ಅಂಧರಾಗಲು ಸಹ ಸಾಧ್ಯತೆ ಇದೆ. But he says the Lord will guard your going and coming out. ಆದ್ರೆ ಇಲ್ಲಿ ಆತನು ಹೇಳ್ತಾ ಇದ್ದಾನೆ, ದೇವರು ನೀನು ಹೋಗುವಾಗಲೂ ಬರುವಾಗಲೂ ಕಾಪಾಡ್ತಾನೆ ಎಂಬುದಾಗಿ. You know, our trust and our hope is in Jesus. ನೋಡಿರಿ, ನಮ್ಮ ಭರವಸೆ, ನಮ್ಮ ನಿರೀಕ್ಷೆ ಯೇಸುವಿನಲ್ಲಿಯೇ. You know, this situation where we are going through, going time, coming time, God is surrounded us. ನೋಡ್ರಿ, ನಾವು ಹಾದು ಹೋಗುತ್ತಿರುವ ಈ ಪರಿಸ್ಥಿತಿಯಲ್ಲಿ ನಾವು ಹೋಗುವಾಗಲೂ ಬರುವಾಗಲೂ ನಮ್ಮ ಸುತ್ತಲೂ ದೇವರಿದ್ದಾನೆ. We'll sing this song, ನನ್ನ ಪಕ್ಕದಲ್ಲೂ ಮುಂದು ಹಿಂದು ನನ್ನ ಕಾಯುವ ಬಲ ಉಂಟು. ಪಕ್ಕದಲ್ಲೂ ಮುಂದು ಹಿಂದು ನನ್ನ ಕಾಯುವ ಬಲ ಉಂಟು. ಯೇಸುವೆ ನನ್ನ ಒಳ್ಳೆ ದೇವ, ಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ.
ನನ್ನ ಕಾದು ನಡೆಸುವ ನಂದೇವ ಎಂದೆಂದಿಗೂ ಆಳುವ ನಂದೇವ ನನ್ನ ಕಾದು ನಡೆಸುವ ನಂದೇವ ಎಂದೆಂದಿಗೂ ಆಳುವ. My friends, in this unprecedented times, ನನ್ನ ಪ್ರಿಯರೇ, ಈ ರೀತಿಯ ಒಂದು ವ್ಯತಿರಿಕ್ತವಾದ ಪರಿಸ್ಥಿತಿಯಲ್ಲಿ our God, ನಮ್ಮ ದೇವರು, ನಮ್ಮ ದೇವರು, not my father's God, not my parents' God, not my grandparents' God, but my God. ನನ್ನ ತಂದೆ, ನನ್ನ ಪೋಷಕರ ದೇವರಲ್ಲ, ನನ್ನ ದೇವರು. It is my God, my experience with God. He will protect us. ಇದು ನೋಡ್ರಿ, ನಮ್ಮ ಅನುಭವ, ದೇವರಿಗೆ ನಮಗಿರೋ ವೈಯಕ್ತಿಕವಾದ ಸಂಬಂಧ. ಆತ ನಮ್ಮನ್ನ ಕಾಪಾಡ್ತಾನೆ. It is He who will help us through this situation. ಈ ಪರಿಸ್ಥಿತಿಯಲ್ಲಿ ಆತನು ನಮಗೆ ಸಹಾಯ ಮಾಡ್ತಾನೆ. He is there all around us. ನಮ್ಮ ಸುತ್ತಲೂ ಆತನಿದ್ದಾನೆ. Friend, behind, around us, everywhere He is around us and He will protect us. ಪ್ರಿಯರೇ, ನಮ್ಮ ಹಿಂದೆಯೂ ಮುಂದೆಯೂ ನಮ್ಮ ಸುತ್ತಲೂ ಆತನಿದ್ದನು ನಮ್ಮನ್ನು ಕಾಪಾಡ್ತಾನೆ. ನನ್ನ ಕಾದು ನಡೆಸುವ ನಂದೇವ ಎಂದೆಂದಿಗೂ ಆಳುವ. ಓ ಆಳುವ ದೇವರು ನೀನು ಕರ್ತನೇ. You reign forever, Lord. Everything was created by you, for you, and towards you, Lord. So we offer our worship to you. So we offer our devotions to you, Father. For you are worthy of praise. Lord, I offer to you my worship. You are worthy, worthy of praise. You are holy, full of glory. You are awesome, worthy of praise. Lord, I offer to you my worship. You are worthy, worthy of praise.
ಪರಿಶುದ್ಧನು ಸ್ತುತಿಗೆ ಪಾತ್ರನು all power, all wisdom is yours. Yes, Lord. All wisdom, all glory, all power is yours, Lord, yours forever and ever. ದೇವರೇ, ಎಲ್ಲ ಜ್ಞಾನವು, ಎಲ್ಲ ಶಕ್ತಿಯು, ಎಲ್ಲ ಘನತೆಯು ನಿತ್ಯ ನಿತ್ಯಕ್ಕೂ ನಿನ್ನದೇ. Is yours forever, Lord. ದೇವರೇ, ಎಲ್ಲ ಮಹಿಮೆ ನಿನ್ನದೇ ನಿತ್ಯಕ್ಕೂ. Lord, we bring our worship to you, Lord. ದೇವರೇ, ನಾವು ನಿನಗೆ ನಮ್ಮ ಆರಾಧನೆಯನ್ನು ಸಲ್ಲಿಸಿದ್ದೇವೆ. It's all about you, Father. ಇದೆಲ್ಲವೂ ನಿನ್ನನ್ನು ಮಹಿಮೆ ಪಡಿಸುವುದು ತಂದೆಯೇ. Worship is all about you. ಆರಾಧನೆ ನಿನ್ನದೇ ಸ್ವಾಮಿ. Is to make you feel good. ದೇವರೇ, ನಿನ್ನನ್ನು ಒಳ್ಳೆಯವನು ಎಂಬುದಾಗಿ ಕೊಂಡಾಡುವುದು. It's to please you. ನಿನ್ನನ್ನು ಮೆಚ್ಚಿಸುವಂತದ್ದು. It's all about you, Father. ದೇವರೇ, ಇದು ನಿನ್ನ ಬಗ್ಗೆ. Nobody deserves our worship like you do, Lord. ದೇವರೇ, ನಮ್ಮ ಆರಾಧನೆಗೆ ಬೇರೆ ಯಾರು ಅರ್ಹರಲ್ಲ. Nobody deserves ಯಾರು ಅರ್ಹರಲ್ಲ our worship. Oh Lord, that you are holy. ದೇವರೇ, ನೀನು ಪರಿಶುದ್ಧನು. You're holy. ನೀನು ಪರಿಶುದ್ಧನು. You're holy. ನೀನು ಪರಿಶುದ್ಧನು. Oh Jesus. You're the brightest, you're the fairest, you're the holiest. ನೀನು ಅತಿ ಸುಂದರನು, ಅತಿ ಉನ್ನತನು, ನೀನು ಅತಿ ಪರಿಶುದ್ಧನು. You alone deserve are worthy to be praised, Lord. ನೀನೊಬ್ಬನೇ ನಮ್ಮ ಸ್ತುತಿಗೆ ಅರ್ಹನು ಸ್ವಾಮಿ. Lord, we give you everything. We lay our crowns before you.
ದೇವರೇ, ನಮ್ಮ ಸ್ವಾಮಿ ಕಿರೀಟವನ್ನು ನಿನ್ನ ಪಾದದಲ್ಲಿಟ್ಟು ದೇವರೇ ಎಲ್ಲವನ್ನು ನಿನಗೆ ಅರ್ಪಿಸ್ತೇವೆ. Oh Jesus. Offer our worships to you. ದೇವರೇ, ನಮ್ಮ ಆರಾಧನೆಯನ್ನು ನಿನಗೆ ಅರ್ಪಿಸ್ತಾ ಇದ್ದೇವೆ. Thank you, Lord. All glory and honor belongs to you, Lord Jesus. In Jesus' name, amen. ವಂದನೆಗಳು ದೇವರೇ, ಎಲ್ಲ ಘನಮಾನ ಮಹಿಮೆ ಯೇಸುವೆ ನಿನಗೆ, ಯೇಸು ಕ್ರಿಸ್ತನ ನಾಮದಲ್ಲಿ. Amen, amen, amen. Praise the Lord. ಪ್ರೈಸ್ ದ ಲಾರ್ಡ್. We have come to the new month, ನಾವು ಹೊಸ ತಿಂಗಳಿಗೆ ಬಂದಿದ್ದೇವೆ. and the Lord has been so good to us. ದೇವರು ನಮ್ಮ ಜೀವಿತದಲ್ಲಿ ಒಳ್ಳೆಯವನಾಗಿದ್ದಾನೆ. You know that this week onward there will be Sunday lockdown, complete lockdown. ಈ ವಾರದ ನಂತರ ಬರೋ ವಾರ ತಿರುಗಿ ಪರಿಪೂರ್ಣವಾದ ಲಾಕ್ಡೌನ್ ಭಾನುವಾರ ಬರುತ್ತೆ. And so we know that God is in control. ಆದ್ರೆ ನಮಗೆ ಗೊತ್ತಿದೆ ದೇವರು ಎಲ್ಲದರ ಮೇಲೆ ಹಿಡಿತ ಇಟ್ಕೊಂಡಿದ್ದಾನೆ. Whatever that God plans, that His plan and purpose will stand forever and ever. ದೇವರು ಯಾವೆಲ್ಲ ಯೋಜನೆ ಉದ್ದೇಶವನ್ನು ಮಾಡಿಕೊಂಡಿದ್ದಾನೋ ಅದು ನಿತ್ಯಕ್ಕೂ ಇರುತ್ತದೆ. So let us not be discouraged. ನಿರುತ್ಸಾಹಕ್ಕೆ ಒಳಗಾಗೋದು ಬೇಡ. Continue to trust God and go forward. ನಿರಂತರವಾಗಿ ದೇವರ ಮೇಲೆ ಭರವಸೆ ಇಟ್ಟು ಮುಂದೆ ಹೋಗೋಣ. And the Lord is going to take us further in the wisdom of God and in the plan and the purpose of God. ದೇವರು ನಮ್ಮನ್ನ ಮುಂದೆ ಆತನ ಜ್ಞಾನ, ಆತನ ಉದ್ದೇಶ, ಯೋಜನೆಯಲ್ಲಿ ಮುಂದೆ ನಡೆಸುತ್ತಾನೆ. And this morning I would like to share that how we can be successful in our life. ಈ ಮುಂಜಾನೆ ವೇಳೆಯಲ್ಲಿ ಹೇಗೆ ನಮ್ಮ ಜೀವಿತದಲ್ಲಿ ನಾವು ಯಶಸ್ವಿ ಆಗಬಹುದು ಎಂಬುದನ್ನು ಹಂಚಿಕೊಳ್ಳುತ್ತೇವೆ. Everybody in this world want to be successful in their lives. ಈ ಲೋಕದಲ್ಲಿರುವ ಪ್ರತಿಯೊಬ್ಬರು ಅವರ ಜೀವಿತದಲ್ಲಿ ಯಶಸ್ವಿ ಆಗಬೇಕೆಂಬುದಾಗಿ ಬಯಸ್ತಾರೆ. Even God also want you and me to be successful and reach our goal. ದೇವರು ಸಮೇತನು ನಮ್ಮ ಜೀವಿತದಲ್ಲಿ ನಾವು ಯಶಸ್ವಿಯಾಗಿ ನಮ್ಮ ಗುರಿಯನ್ನು ತಲುಪಬೇಕೆಂಬುದಾಗಿ ಬಯಸ್ತಾನೆ. So I would like to read from the book of Joshua chapter 1 verses 1 to 9. ನಾನು ಯೋಶುವನು ಬರೆದ ಪುಸ್ತಕ 1ನೇ ಅಧ್ಯಾಯ 1ರಿಂದ 9 ವಾಕ್ಯಗಳನ್ನು ಓದಲು ಬಯಸ್ತೇನೆ. And as the Lord leads, we can learn some principle from this word. ದೇವರು ನಡೆಸುವ ಹಾಗೆ ಈ ವಾಕ್ಯ ಭಾಗದಿಂದ ಕೆಲವು ನಿಯಮಗಳನ್ನು ನಾವು ಕಲಿತುಕೊಳ್ಳೋಣ. ಯೆಹೋವನ ಸೇವಕನಾದ ಮೋಶೆಯು ಸತ್ತ ಮೇಲೆ ಯೆಹೋವನು ಅವನ ಶಿಷ್ಯನಾದ ನೂನನ ಮಗನು ಯೋಶುವನಿಗೆ ತನ್ನ ಸೇವಕನಾದ ಮೋಶೆ ಸತ್ತನು. ನೀನು ಈಗ ಎದ್ದು ಸಮಸ್ತ ಪ್ರಜಾಸಹಿತವಾಗಿ ಈ ಯೊರ್ದಾನ್ ಹೊಳೆಯನ್ನು ದಾಟಿ ನಾನು ಇಸ್ರಾಯೇಲರಿಗೆ ಕೊಡುವ ದೇಶಕ್ಕೆ ಹೋಗು. ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ. ಅರಣ್ಯವು ಈ ಲೆಬನೋನ್ ಪರ್ವತವು ಮೊದಲುಗೊಂಡು ಯುಪ್ರಟಿಸ್ ಮಹಾನದಿಯವರೆಗಿರುವ ಹಿತ್ತಿಯರ ದೇಶವೆಲ್ಲ ನಿಮ್ಮದಾಗುವುದು. ನಿಮ್ಮ ಸೀಮೆಯು ಪಶ್ಚಿಮ ದಿಕ್ಕಿನ ಮಹಾಸಾಗರದವರೆಗೆ ವಿಸ್ತರಿಸಿಕೊಳ್ಳುವುದು. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ನಿನ್ನನ್ನು ಕೈಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಯಾಕಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿ ಕೊಟ್ಟ ದೇಶವನ್ನು ಇವರಿಗೆ ಸ್ವಾಧೀನಪಡಿಸಬೇಕು. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು. ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡಿ. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ನಾನು ನಿನಗೆ ಆಜ್ಞಾಪಿಸಿದ್ದನ್ನೆಲ್ಲ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು. This is immediately after the death of Moses that God was commanding Joshua to go forward and take the people in the promised land. ಇಲ್ಲಿ ತಕ್ಷಣ ಮೋಶೆಯು ಸತ್ತ ನಂತರ ದೇವರು ಯೋಶುವನಿಗೆ ತನ್ನ ಜನರನ್ನು ಮುಂದೆ ನಡೆಸಿಕೊಂಡು ಹೋಗಬೇಕೆಂಬುದಾಗಿ ಆಜ್ಞಾಪಿಸ್ತಾ ಇದ್ದಾನೆ. 40 years ago that he along with Moses came out of the land of Egypt. ಇಲ್ಲಿ ನೋಡ್ರಿ, 40 ವರ್ಷಗಳ ಹಿಂದೆ ಈ ಯೋಶುವ ಒಬ್ಬನೇ ಮೋಶೆಯೊಂದಿಗೆ ಐಗುಪ್ತ ದೇಶದಿಂದ ಬಂದವನು. Know that he was a very young man ಆತನೊಬ್ಬ ಯೌವನಸ್ಥನಾಗಿದ್ದ. and he has seen the power of God in Egypt. ಐಗುಪ್ತ ದೇಶದ ಸಮಯದಲ್ಲಿ ದೇವರ ಶಕ್ತಿಯನ್ನು ಆತನು ಕಂಡವನು. How God powerfully moved on behalf of God's people. ಹೇಗೆ ದೇವ ಜನರಿಗಾಗಿ ದೇವರು ಶಕ್ತವಾಗಿ ಆತನು ಚಲಿಸಿದ್ದನು. Within few days or months of spiritual battle, ಈ ಕೆಲವು ದಿವಸ ಕೆಲವು ತಿಂಗಳ ಆತ್ಮಿಕ ಹೋರಾಟದಲ್ಲಿ know that God has broken the Pharaoh. ದೇವರು ಫರೋಹನನ್ನು ಮುರಿದನು. And all the power is broken and he brought his people out of Egypt.
ಎಲ್ಲ ಫರೋಹನ ಬಲವನ್ನು ಮುರಿದು ಐಗುಪ್ತದಿಂದ ತನ್ನ ಜನರನ್ನ ಹೊರಗೆ ತಂದನು. It was a great move of God. ಇದು ದೇವರ ಶಕ್ತವಾದ ಒಂದು ಚಲಿಸುವಿಕೆ. And Joshua was seeing how God was working on behalf of his people. ಯೆಹೋಶುವನು ನೋಡಿದ್ದ ದೇವರು ತನ್ನ ಜನರ ಪರವಾಗಿ ಹೇಗೆ ಕಾರ್ಯ ಮಾಡಿದನು ಎಂಬುದನ್ನ. And then this Moses, that he has taken these people out of Egypt. ಈ ಮೋಶೆ ಐಗುಪ್ತ ದೇಶದಿಂದ ಜನರನ್ನ ಹೊರಗೆ ನಡೆಸಿದನು. According to the word of God that these people followed in order to reach the promised land, that is Canaan. ವಾಕ್ಯದ ಪ್ರಕಾರ ಈ ಜನರು ನಡೆಯಬೇಕಾಗಿತ್ತು. And no, when that there was Red Sea, it was divided miraculously for them. ಅವರಿಗೆ ಅಡ್ಡ ಬಂದ ಕೆಂಪು ಸಮುದ್ರ ಅದ್ಭುತವಾಗಿ ಅದು ವಿಭಾಗವಾಯಿತು. Then that God led these people through the wilderness. ಅಡವಿಯ ಮೂಲಕವಾಗಿ ಜನರನ್ನ ದೇವರು ನಡೆಸಿದನು. At Horeb, that God revealed them his plan and his purpose through the commandment and the laws. ಹೊರೆ ಪರ್ವತದಲ್ಲಿ ದೇವರು ತನ್ನ ಜನರ ಮೇಲಿರುವ ಉದ್ದೇಶ, ತನ್ನ ಆಜ್ಞೆಗಳನ್ನು ಅಲ್ಲಿ ಪ್ರಕಟಿಸಿದನು. No, such that kind of every day they were seeing the hand of God. ಪ್ರತಿನಿತ್ಯ ದೇವರ ಹಸ್ತವನ್ನು ಅವರ ಜೀವಿತದಲ್ಲಿ ಅವರು ಕಾಣುತ್ತಾ ಇದ್ದರು. God was walking with them in the pillar of fire in the night and daytime pillar of cloud. ದೇವರು ಅವರೊಂದಿಗೆ ಅಗ್ನಿಸ್ತಂಭವಾಗಿಯೂ ಮೇಘಸ್ತಂಭವಾಗಿಯೂ ಅವರೊಂದಿಗೆ ಹಗಲು ಇರುಳು ನಡೆಯುತ್ತಾ ಇದ್ದನು. And whenever they had no food to eat, ಅವರಿಗೆ ಆಹಾರ ತಿನ್ನಲು ಇಲ್ಲದೆ ಇರುವಾಗ, I know that he have seen the courage of Moses to ask the Lord, and the Lord has blessed them with food, water and all the needed things in their life. ಅವರು ಮೋಶೆಯ ಬಳಿ ಧೈರ್ಯವಾಗಿ ಕೇಳುವಾಗ, ಆತನು ದೇವರ ಬಳಿ ಕೇಳುವಾಗ ಅವರ ನೀರು, ಅವರ ಆಹಾರ, ಅವರ ಎಲ್ಲ ಅಗತ್ಯತೆಯನ್ನು ದೇವರು ಸಂಧಿಸಿದ್ದನು. I know every day they were walking in the will of God. ಪ್ರತಿನಿತ್ಯ ಅವರು ದೇವರ ಚಿತ್ತದಲ್ಲಿ ನಡೆಯುತ್ತಾ ಇದ್ರು. But at the same time there had been a lot of rebellion. ಅದೇ ಸಮಯದಲ್ಲಿ ಅನೇಕ ವಿರೋಧದ ಅವರ ಸ್ವಭಾವಗಳಿತ್ತು. And they were disobedient to Moses. ಅವರು ಮೋಶೆಗೆ ಅವಿಧೇಯರಾದರು. They were unwilling to believe God. ಅವರು ದೇವರನ್ನು ನಂಬುವುದಕ್ಕೆ ಒಪ್ಪಿಸಿಕೊಡಲಿಲ್ಲ. And no, that is result. No, when they reached in Kadesh Barnea, ಇದರ ಪರಿಣಾಮವಾಗಿ ಅವರು ಕಾದೇಶ್ ಬರ್ನಿಯವನ್ನು ತಲುಪಿದಾಗ, they refused to enter in the promised land. ಹಾಗಾಗಿ ಅವರು ಕಾನಾನ್ ದೇಶವನ್ನ ಹೋಗುವುದಕ್ಕೆ ಅವರು ಒಪ್ಪಲಿಲ್ಲ. As a result of 40 years they had to wander in the wilderness. ಅದರ ಪರಿಣಾಮವಾಗಿ 40 ವರ್ಷ ಅಡವಿಯಲ್ಲಿ ಅವರು ಅಲೆಯಬೇಕಾಯಿತು. This Joshua was clearly seeing all the behavior of the people. ಈ ಯೆಹೋಶುವನು ಈ ಜನರ ಎಲ್ಲ ಸ್ವಭಾವಗಳನ್ನು ಸ್ಪಷ್ಟವಾಗಿ ನೋಡಿದ್ದನು. And he has seen how God worked on behalf of these people. ದೇವರು ಈ ಜನರ ಪರವಾಗಿ ಏನೆಲ್ಲ ಕೆಲಸ ಮಾಡಿದ ಅದನ್ನು ನೋಡಿದನು. When Moses sent these 12 people to spy out the land of Canaan, ಕಾನಾನ್ ದೇಶಕ್ಕೆ ಗೂಢಾಚಾರಿಗಳಾಗಿ 12 ಜನರನ್ನ ಮೋಶೆಯು ಕಳಿಸಿದಾಗ, Joshua was one among them. ಅವರೊಳಗೆ ಯೆಹೋಶುವನು ಸಹ ಒಬ್ಬನಾಗಿದ್ದನು. And he went and saw this promised land. ಆತನು ಹೋಗಿ ಅಲ್ಲಿಂದ ಕಾನಾನ್ ದೇಶವನ್ನು ನೋಡಿದ್ದನು. Even though Moses did not see it, ಮೋಶೆ ಕಾನಾನ್ ದೇಶವನ್ನು ನೋಡಿರಲಿಲ್ಲ. but Joshua could see very clearly what kind of a land it was. ಯೆಹೋಶುವನು ಸ್ಪಷ್ಟವಾಗಿ ಆ ಭೂಮಿ, ಆ ದೇಶ ಹೇಗಿದೆ ಎಂಬುದಾಗಿ ನೋಡಿದ್ದನು. And he has seen the giants in the land. ಆ ಭೂಮಿಯಲ್ಲಿ ಮಹಾ ಶರೀರಗಳನ್ನು ಕಂಡಿದ್ದನು. And he has seen the tall buildings and tall fortified cities. ಆ ಒಂದು ದೊಡ್ಡ ಶ್ರೇಷ್ಠವಾದ ನಗರ ಕಟ್ಟಡಗಳನ್ನು ಕಂಡಿದ್ದನು. I know that it was impossible to conquer, even humanly speaking. ಮಾನುಷಿಕ ಆಲೋಚನೆ ಪ್ರಕಾರ ಅದನ್ನ ಜಯಿಸುವುದು ಬಹಳ ಕಷ್ಟವಾಗಿತ್ತು. When the 10 people leaders, they refused to enter and disbelieved God. ಅದರಲ್ಲಿ 10 ನಾಯಕರು ದೇಶಕ್ಕೆ ಹೋಗೋದಕ್ಕೆ ಅವರು ಒಪ್ಪಲಿಲ್ಲ, ದೇವರ ಮೇಲೆ ನಂಬಿಕೆ ಇಡಲಿಲ್ಲ. But this young man, that he had full faith in God and he believed, yes, that God is going to give us this land. ಆದರೆ ಈ ಯೌವನಸ್ಥ ದೇವರ ಮೇಲೆ ಪರಿಪೂರ್ಣವಾದ ನಂಬಿಕೆ ಇತ್ತು. ದೇವರು ನಮಗೆ ಆ ದೇಶವನ್ನು ಸ್ವಾಧೀನಪಡಿಸಿ ಕೊಡ್ತಾನೆ ಎಂಬುದಾಗಿ ನಂಬಿದನು. And so after this failure, 40 years they had to wander in the land, in the desert. ಈ ಸೋಲಿನ ನಂತರ ಆ ಮರುಭೂಮಿ ಅಡವಿಯಲ್ಲಿ ಅವರು 40 ವರ್ಷ ಅಲೆದಾಡಬೇಕಾಯಿತು. Moses also could not enter in the promised land. ಮೋಶೆಯು ಸಮೇತನು ವಾಗ್ದಾನ ದೇಶವನ್ನು ತಲುಪಲಿಲ್ಲ. Before that he died. ಅದಕ್ಕಿಂತ ಮೊದಲೇ ಆತನು ಸತ್ತು ಹೋದನು. And now after this death of Moses, ಇಲ್ಲಿ ಮೋಶೆಯ ಮರಣದ ನಂತರ now a new generation has emerged. ಈಗ ಹೊಸ ಸಂತತಿ ಬೆಳೆದಿದೆ. Now God says, out of the failure that God is speaking to Joshua, now I want you to take these people into the promised land. ಈಗ ಈ ಸೋಲುಕೆಗಳ ನಂತರ ದೇವರು ತನ್ನ ಜನರನ್ನ ವಾಗ್ದಾನ ದೇಶಕ್ಕೆ ಸೇರಿಸುವುದರ ಬಗ್ಗೆ ಮಾತಾಡ್ತಾ ಇದ್ದಾನೆ. Beloved, that God's plan and God's will never fail, even though you and me fail. ಪ್ರಿಯರೇ, ದೇವರ ಯೋಜನೆ, ದೇವರ ಉದ್ದೇಶ ನಾವು ಸೋತರು ಅದು ಸೋಲುವುದಿಲ್ಲ. No, God's plan for these people is to give them this promised land which he has already promised to the forefather Abraham 430 years before. ದೇವರು ತನ್ನ ನಮ್ಮ ಪೂರ್ವ ಪಿತೃಗಳಾದ ಅಬ್ರಾಮ್ ಇಸಾಕನಿಗೆ ಮಾಡಿದಂತ ವಾಗ್ದಾನ ದೇಶವನ್ನ ಈ ಜನರಿಗೆ ಕೊಡುವಂತ ದೇವರ ಉದ್ದೇಶ. But they failed to inherit the promised land.
ಆದ್ರೆ ಈ ಜನರು ವಾಗ್ದಾನ ದೇಶವನ್ನು ತಲುಪುವುದರಲ್ಲಿ ಸೋತರು. Now God is speaking to him that now I want you to take these people to the promised land. ಈಗ ದೇವರು ಈತನ ಸಂಗಡ ಮಾತಾಡ್ತಾ ಇದ್ದಾರೆ, ಈ ದೇಶ ವಾಗ್ದಾನ ದೇಶಕ್ಕೆ ಈ ಜನರನ್ನು ನಾನು ಕರೆದುಕೊಂಡು ಹೋಗಲು ಬಯಸ್ತೇನೆ. And you have to give them an inheritance. You have to divide this land as an inheritance for the people for whom I have promised. ಈಗ ನಾನು ವಾಗ್ದಾನ ಮಾಡಿದ ಜನರಿಗೆ ಈ ದೇಶದ ಸ್ವಾಸ್ಥ್ಯವನ್ನ ನೀನು ಹಂಚಿಕೊಡಬೇಕು. It's a great task. ಇದು ದೊಡ್ಡ ಜವಾಬ್ದಾರಿ. For that he has to take these people to the land. ಈಗ ಅದಕ್ಕಾಗಿ ಜನರನ್ನ ದೇಶಕ್ಕೆ ನಡೆಸಬೇಕು. He has to conquer the kingdoms. ಅಲ್ಲಿರುವ ಸಾಮ್ರಾಜ್ಯಗಳನ್ನ ಆತನು ವಶಪಡಿಸಿಕೊಳ್ಬೇಕು. No, he had to fight many battles. ಅನೇಕ ಯುದ್ಧಗಳನ್ನ ಹೋರಾಡಬೇಕು. Defeat all the enemies. ಎಲ್ಲ ವಿರೋಧಿಗಳನ್ನ ಸೋಲಿಸಬೇಕು. Then only he can divide this land for the tribes. ನಂತರವೇ ಎಲ್ಲ ಕುಲಗಳಿಗೆ ಅವರ ಸ್ವಾಸ್ಥ್ಯವನ್ನು ಹಂಚಲು ಸಾಧ್ಯ. So this is the task that God has given him. ಈ ಒಂದು ಜವಾಬ್ದಾರಿಯನ್ನ ದೇವರು ಯೋಶುವನಿಗೆ ಕೊಟ್ಟಿದ್ದನು. God said that I will prosper, I will be with you and I will make you prosper and you will be success. ದೇವರು ಆತನಿಗೆ ವಾಗ್ದಾನ ಮಾಡಿದ, ನಾನು ನಿನ್ನ ಸಂಗಡ ಇರ್ತೇನೆ, ನಿನ್ನನ್ನು ಅಭಿವೃದ್ಧಿಗೊಳಿಸ್ತೇನೆ, ನೀನು ಯಶಸ್ವಿ ಆಗ್ತೀಯಾ. Beloved, what is the meaning of success? ಪ್ರಿಯರೇ, ಯಶಸ್ವಿ ಅಂದರೆ ಅದರ ಅರ್ಥವೇನು? Success and prosperity. ಯಶಸ್ವಿ ಮತ್ತು ಸಮೃದ್ಧಿ. In the world, ಲೋಕದಲ್ಲಿ we think that if suppose that if we achieve something that we are successful in that attempt. ನಾವು ಏನಾದರೂ ಸಾಧನೆಯನ್ನ ಮಾಡಿದ್ರೆ ಅದನ್ನ ಮಾಡಿದ್ದೇವೆ, ಅದು ಯಶಸ್ವಿ ಎಂಬುದಾಗಿ ನಾವು ಯೋಚಿಸ್ತೇವೆ. And if we have a plan to do, suppose if we are able to achieve that plan, then we can say that person is successful. ಒಬ್ಬ ವ್ಯಕ್ತಿ ಒಂದು ಯೋಜನೆಯನ್ನ ಮಾಡಿ ಅದನ್ನ ಮಾಡಲು ಆತನು ಸಫಲನಾದ್ರೆ ಅದು ಯಶಸ್ವಿ ಎಂಬುದಾಗಿ ಲೋಕದ ಪ್ರಕಾರ ನಾವು ನೋಡ್ತೇವೆ. And also when he make a lot of money, good fortune, then people call him as a man of prosperity. ನಾವು ಈ ಲೋಕದಲ್ಲಿ ಒಬ್ಬ ವ್ಯಕ್ತಿ ತುಂಬಾ ದುಡ್ಡು ಮಾಡಿ ಆತನ ಸ್ವಾಸ್ಥ್ಯವನ್ನು ಮಾಡಿದ್ರೆ ಆತನ ಯಶಸ್ವಿಯ ವ್ಯಕ್ತಿ ಎಂಬುದಾಗಿ ಹೇಳ್ತೇವೆ. Something he can see successful, something he can see visibly. ಕಣ್ಣಿಗೆ ಕಾಣುವ ರೀತಿಯ ಯಶಸ್ವಿಯನ್ನು ಕಾಣುವಾಗ, achieve great things for himself. ಆತನಿಗಾಗಿ ತಾನು ದೊಡ್ಡ ಕಾರ್ಯವನ್ನು ಮಾಡುವಾಗ, no, we can say or we call them a successful person or a man of prosperity. ನಾವು ಆತನೊಬ್ಬ ಯಶಸ್ವಿ ಮನುಷ್ಯ, ಅಭಿವೃದ್ಧಿ ಹೊಂದಿದ ಮನುಷ್ಯ ಎಂಬುದಾಗಿ ಕರಿತೇವೆ. But in the Bible, ಆದರೆ ಸತ್ಯವೇದದಲ್ಲಿ both this prosper and success, this all almost identical meaning. ಇಲ್ಲಿ ನೋಡ್ರಿ, ಸಮೃದ್ಧಿ ಹಾಗೂ ಯಶಸ್ವಿ ಬಹಳ ಒಂದು ಗುರುತಿನ ಒಂದು ಸಂಗತಿ. It's not necessary to have lot of wealth or riches in order to say you are a prosperous man. ಇಲ್ಲಿ ನೀವು ಒಬ್ಬ ಯಶಸ್ವಿಯ ಮನುಷ್ಯ ಅನ್ನೋದಕ್ಕೆ ನೀವು ತುಂಬಾ ಸಂಪತ್ತು ದುಡ್ಡನ್ನು ಹೊಂದಿರಬೇಕಾಗಿಲ್ಲ. If that is the criteria that we consider a man prosper and successful, ನೋಡ್ರಿ, ಒಬ್ಬ ಮನುಷ್ಯ ಯಶಸ್ವಿ ಸಮೃದ್ಧಿ ಹೊಂದಿದನು ಎಂಬುದಕ್ಕೆ ಈ ಸಂಗತಿಗಳು ಅಳತೆ ಮಾಪನವಾಗಿರುವುದಾದ್ರೆ, if that is the case, the Lord Jesus Christ was a failure. ಆ ರೀತಿಯ ಒಂದು ಕಾರ್ಯಕ್ಕಾಗಿ ಯೇಸು ಆಗಿರುವುದಾದ್ರೆ he was a failure. ಆತನು ಸೋತ ಹಾಗೆ. And even that we see there are many prophets in the Bible. ಸತ್ಯವೇದದಲ್ಲಿ ಅನೇಕ ಪ್ರವಾದಿಗಳಿದ್ದಾರೆ. Jeremiah was a failure. ಯೆರೆಮೀಯ ಸೋತಿದ್ದಾನೆ. Ezekiel was a failure. ಹಾಗೆ ಹೇಳುವುದಾದ್ರೆ ಯೆಜ್ಕೇಲನು ಸೋತ ಹಾಗೆ. John the Baptist was a failure. ಸ್ನಾನಿಕನಾದ ಯೋಹಾನನು ಸೋತ ಹಾಗೆ. But the way that you and me understand success and failure is not the understanding of God or biblical concept. ಪ್ರಿಯರೇ, ಸತ್ಯವೇದದ ಪ್ರಕಾರ ನಾನು ನೀವು ಅರ್ಥ ಮಾಡಿಕೊಂಡ ಹಾಗೆ ಅಲ್ಲ ಯಶಸ್ವಿ ಮತ್ತು ಸಮೃದ್ಧಿ ಎಂದರೆ. Though Jeremiah, that he was in our understanding or the understanding of the world, that he was a failure, but he was the most successful person because he fulfilled the plan of God. ಇಲ್ಲಿ ನೋಡ್ರಿ, ನಾವು ದೇವರ ಯೋಜನೆ ಪ್ರಕಾರ ಯೆರೆಮೀಯನನ್ನು ನೋಡುವುದಾದ್ರೆ ದೇವರ ಯೋಜನೆಯನ್ನು ಪರಿಪೂರ್ಣವಾಗಿ ಗೊಳಿಸಿದಂತ ಒಬ್ಬ ವ್ಯಕ್ತಿ. But at the same time, there is a lot of tragedy, lot of pain, tears that he had to experience in his life. ಆದ್ರೆ ಆತನ ವೈಯಕ್ತಿಕ ಜೀವಿತದಲ್ಲಿ ಸಾಕಷ್ಟು ನೋವು, ಕಣ್ಣೀರು, ವೇದನೆಯನ್ನು ಆತನು ಅನುಭವಿಸಬೇಕಾಯಿತು. But he was a successful person. ಆದ್ರೆ ಆತನು ಯಶಸ್ವಿಯ ಮನುಷ್ಯ. The same way, beloved, remember Jesus Christ, even though in this world he did not achieve anything, humanly speaking. ಮಾನುಷಿಕವಾಗಿ ಮಾತನಾಡುವಾಗ ಈ ಲೋಕದ ಪ್ರಕಾರ ಯೇಸು ಯಾವ ಸಾಧನೆ ಮಾಡಲಿಲ್ಲ. His death was, humanly speaking, it is a failure. ಮಾನುಷಿಕವಾಗಿ ಮಾತನಾಡುವುದಾದ್ರೆ ಆತನ ಸಾವು ಅದು ಸೋತ ಹಾಗೆ. No, that is the way that the world considers. ಲೋಕ ಈ ರೀತಿಯಾಗಿ ಅದನ್ನು ಯೋಚಿಸುತ್ತದೆ. So beloved, that we cannot consider the success and failure basing upon our result. ಪ್ರಿಯರೇ, ನಮ್ಮ ಒಂದು ಪರಿಣಾಮದ ಪ್ರಕಾರ ಯಶಸ್ವಿ ಹಾಗೂ ಸೋಲನ್ನು ನಾವು ಪರಿಗಣಿಸಲು ಸಾಧ್ಯವಿಲ್ಲ. But according to the Bible, ಸತ್ಯವೇದದ ಪ್ರಕಾರ what is success? ಯಶಸ್ವಿ ಅಂದ್ರೆ ಏನು? Whatever a task is given by God, ದೇವರಿಂದ ಏನೆಲ್ಲ ಜವಾಬ್ದಾರಿ ನಮಗೆ ಕೊಟ್ಟಿದ್ಯೋ, if we are able to fulfill that task, ಆ ಒಂದು ಜವಾಬ್ದಾರಿಯನ್ನು ನಾವು ಪರಿಪೂರ್ಣ ಮಾಡಿದ್ರೆ, then only we can call it success. ಅದನ್ನು ಮಾತ್ರವೇ ನಾವು ಯಶಸ್ವಿ ಎಂಬುದಾಗಿ ಕರೆಯಲು ಸಾಧ್ಯ. Whatever that God the Father has given to the Lord Jesus Christ,
ಯಾವೆಲ್ಲ ಕಾರ್ಯವನ್ನ ತಂದೆಯಾದ ದೇವರು ಯೇಸು ಕ್ರಿಸ್ತನಿಗೆ ಕೊಟ್ಟಿದ್ದನು, he finished everything. ಆತನು ಎಲ್ಲವನ್ನ ಆತನು ಈಡೇರಿಸಿದನು. Paul also says, ಪೌಲನು ಹೇಳ್ತಾನೆ, I have finished my race. ನಾನು ನನ್ನ ಓಟವನ್ನು ಓಡಿದ್ದೇನೆ, I have kept my faith. ನನ್ನ ನಂಬಿಕೆಯನ್ನು ಕಾಪಾಡಿದ್ದೇನೆ. He was very confident that he has fulfilled all his plan, all the God's plan. ಆತನಿಗೆ ಬಹಳಷ್ಟು ದೃಢತೆ ಇತ್ತು, ದೇವರ ಎಲ್ಲ ಯೋಜನೆಯನ್ನ ನಾನು ಮಾಡಿದ್ದೇನೆ ಎಂಬುದು. But history says that he died as a martyr. ಆದ್ರೆ ಇತಿಹಾಸ ಹೇಳುತ್ತದೆ ಆತನು ಹತಸಾಕ್ಷಿಯಾಗಿ ಸತ್ತನು ಎಂಬುದಾಗಿ. Outwardly he was a failure. ಲೌಕಿಕ ಪ್ರಕಾರ ಸತ್ತ ಹಾಗೆ ನೋಡುವುದಕ್ಕೆ, but he was a successful man because he completed the plan and the purpose of God. ಲೋಕದ ಪ್ರಕಾರ ಸೋತ ಹಾಗೆ, ಆದರೆ ದೇವರ ಯೋಜನೆ ಉದ್ದೇಶದ ಪ್ರಕಾರ ಆತನು ಯಶಸ್ವಿಯ ಮನುಷ್ಯ. Beloved, we need to identify, each one of us, we want to be successful in our life. ಪ್ರಿಯರೇ, ನಾವು ನಮ್ಮ ಜೀವಿತದಲ್ಲಿ ಯಶಸ್ವಿ ಆಗ್ಬೇಕಾದ್ರೆ we need to know the task what God has given us. ನಾವು ತಿಳಿದುಕೊಳ್ಬೇಕು ದೇವರು ನಮಗೆ ಯಾವ ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆಂಬುದನ್ನು. We are born in this world with a purpose of God. ಈ ಲೋಕದಲ್ಲಿ ನಾವು ಜನಿಸಿರುವುದೇ ದೇವರ ಉದ್ದೇಶದ ಮೇರೆಗೆ. When that we come to know the Lord Jesus Christ, ನಾವು ಯಾವಾಗ ಯೇಸು ಕ್ರಿಸ್ತನನ್ನು ಕಂಡುಕೊಂಡೆವೋ, we need to pray. ನಾವು ಪ್ರಾರ್ಥಿಸಬೇಕು, we need to ask, ನಾವು ಕೇಳಬೇಕು. see, God will give us the task, that very clearly in our lives. ನಮ್ಮ ಜೀವಿತದಲ್ಲಿ ದೇವರು ನಾವು ಮಾಡಬೇಕಾದಂತ ಜವಾಬ್ದಾರಿಯನ್ನು ಸ್ಪಷ್ಟವಾಗಿ ಹೇಳ್ತಾನೆ. For what purpose that we are living in this world, ಯಾವ ಉದ್ದೇಶಕ್ಕಾಗಿ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. that God will specifically speak to us and guide us in the right direction. ದೇವರು ಸ್ಪಷ್ಟವಾಗಿ ನಮ್ಮ ಸಂಗಡ ಮಾತಾಡ್ತಾನೆ, ಸರಿಯಾದ ಮಾರ್ಗದರ್ಶನದಲ್ಲಿ ನಮ್ಮನ್ನು ನಡೆಸುತ್ತಾನೆ. What was the thing that we need to know is that what God told Joshua. ಇಲ್ಲಿ ನೋಡ್ರಿ, ಯಾವ ಕಾರ್ಯ ನಾವು ತಿಳಿದುಕೊಳ್ಬೇಕು, ಏನನ್ನ ಇಲ್ಲಿ ಯೋಶುವನಿಗೆ ದೇವರು ಹೇಳಿದನು. God has given him a very specific task to fulfill. ದೇವರು ಆತನಿಗೆ ಒಂದು ಸ್ಪಷ್ಟವಾದ ಕಾರ್ಯವನ್ನ ಮಾಡುವುದಕ್ಕಾಗಿ ಅಲ್ಲೇ ಹೇಳಿದನು. He says that you have to take these people in the land of promise. ನೀನು ಈ ಜನರನ್ನ ವಾಗ್ದಾನ ದೇಶಕ್ಕೆ ನಡೆಸಬೇಕು. And then you have to conquer and divide an inheritance for these people. ನೀನು ಆ ಎಲ್ಲ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಅವರ ಸ್ವಾಸ್ಥ್ಯವನ್ನ ನೀನು ಅವರಿಗೆ ಹಂಚಿಕೊಡಬೇಕು. That is the task that God has given him. ಈ ಒಂದು ಜವಾಬ್ದಾರಿಯನ್ನ ದೇವರು ಯೋಶುವನಿಗೆ ಕೊಟ್ಟಿದ್ದನು. Beloved, each person is given a different task. ಪ್ರಿಯರೇ, ಪ್ರತಿಯೊಬ್ಬ ವ್ಯಕ್ತಿಗೆ ಅವರದೇ ಆದ ವ್ಯತಿರಿಕ್ತವಾದ ಜವಾಬ್ದಾರಿ ಕೊಡಲ್ಪಟ್ಟಿರುತ್ತದೆ. That when God called Noah, ದೇವರು ನೋಹನನ್ನ ಕರೆದಾಗ God told him to build an ark. ದೇವರು ಆತನಿಗೆ ಒಂದು ನಾವೆಯನ್ನು ಕಟ್ಟುವುದಕ್ಕಾಗಿ ಹೇಳಿದನು. That he completed it. ಆತನು ಅದನ್ನು ಮಾಡಿದನು. He did it according to the word of God, according to the direction of God. ದೇವರ ಮಾರ್ಗದರ್ಶನದ ಪ್ರಕಾರ ಆತನು ಅದನ್ನು ಮಾಡಿದನು. That is why we can call him as a man of success. ಅದಕ್ಕಾಗಿ ನಾವು ಒಬ್ಬ ಯಶಸ್ವಿಯ ಮನುಷ್ಯ ಎಂಬುದಾಗಿ ಆತನನ್ನು ಕರೆಯಬಹುದು. But on the other hand, when God called Moses, ಇನ್ನೊಂದು ಭಾಗದಲ್ಲಿ ದೇವರು ಮೋಶೆಯನ್ನು ಕರೆದಾಗ, that he was asked to build the tabernacle for God. ದೇವರಿಗಾಗಿ ಆತನು ದೇವದರ್ಶನ ಗುಡಾರ ಕಟ್ಟಬೇಕಾಗಿತ್ತು. He built it. ಆತನು ಅದನ್ನು ಕಟ್ಟಿದನು. He fulfilled it. ಅದನ್ನು ಆತನು ಪರಿಪೂರ್ಣಗೊಳಿಸಿದನು. When God called David, ದೇವರು ದಾವೀದನನ್ನು ಕರೆದಾಗ, he was given to establish the kingdom. ಸಾಮ್ರಾಜ್ಯವನ್ನು ಆತನು ಕಟ್ಟಬೇಕಾಗಿತ್ತು. So that was the task given to him. ಅದು ಆತನಿಗೆ ಕೊಟ್ಟ ಜವಾಬ್ದಾರಿ. He fulfilled it. ಅದನ್ನು ಆತನು ಮಾಡಿದನು. And when Solomon, that he was to be the king as well as a builder of the temple of God. ಸೊಲೊಮೋನನು ಅರಸನಾಗಿದ್ದನು, ಆತನು ದೇವಾಲಯ ಕಟ್ಟಬೇಕಾಗಿತ್ತು. Daniel was called to be in the secular field, in the palace of a foreign king. ಆ ಒಂದು ವಿದೇಶದ ಅರಸನ ಅರಮನೆಯಲ್ಲಿ ದಾನಿಯೇಲನಿರಬೇಕಾಗಿತ್ತು. He says that he was prosperous man, he was successful in everything whatever he done. ಆತನು ಮಾಡಿದ ಎಲ್ಲದರಲ್ಲಿ ಆತನು ಆಶೀರ್ವಾದ ಹೊಂದಿದನು, ಯಶಸ್ವಿಯಾದನು. Nehemiah was called to build the wall of Jerusalem. ನೆಹೆಮೀಯನು ಯೆರೂಸಲೇಮಿನ ಗೋಡೆಯನ್ನು ಕಟ್ಟುವುದಕ್ಕಾಗಿ ಕರೆಯಲ್ಪಟ್ಟಿದ್ದನು. God called Ezra to be the teacher of the law. ಎಜ್ರನ ದೇವರು ಒಬ್ಬ ಧರ್ಮಶಾಸ್ತ್ರದ ಬೋಧಕನನ್ನಾಗಿ ಕರೆದಿದ್ದನು. So beloved, everybody don't have the same task to do. ಪ್ರಿಯರೇ, ಪ್ರತಿಯೊಬ್ಬರು ಒಂದೇ ರೀತಿ ಜವಾಬ್ದಾರಿ ಮಾಡುವುದಕ್ಕಾಗಿ ಕರೆಯಲ್ಪಟ್ಟಿರುವುದಿಲ್ಲ. Whether that you are involved in the church of God or in the world, ನೀವು ದೇವರ ಸಭೆಯಲ್ಲಿರುವುದಾಗಿರಲಿ, ಲೋಕದಲ್ಲಿರುವುದಾಗಿರಲಿ, we all need to understand for what purpose that God has called me to be in this world. ಈ ಲೋಕದಲ್ಲಿ ನಮ್ಮನ್ನ ದೇವರು ಯಾಕಾಗಿ ಇಟ್ಟಿದ್ದಾನೆ, ಏನು ಮಾಡೋದಕ್ಕಾಗಿ ಇಟ್ಟಿದ್ದಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. We have two goals. ನಮಗೆ ಎರಡು ಗುರಿಗಳಿದೆ. One is it is for the present world. ಒಂದು ಈಗ ನಮ್ಮ ಕಣ್ಣು ಮುಂದೆ ಕಾಣುತ್ತಿರೋ ಲೋಕಕ್ಕಾಗಿ. Maybe God has assigned to fulfill something for the kingdom of God, something for his plan. ಆ ದೇವರು ತನ್ನ ರಾಜ್ಯಕ್ಕಾಗಿ, ಆತನ ಯೋಜನೆಗಾಗಿ ಏನನ್ನಾದ್ರೂ ಮಾಡುವುದಕ್ಕೆ ಹೇಳಿರಬಹುದು. And secondly, that there is a long term vision to enter in the promised land or enter in the heavenly kingdom. ಎರಡನೇದಾಗಿ ದೀರ್ಘವಾದ ಒಂದು ದರ್ಶನ, ವಾಗ್ದಾನ ದೇಶವನ್ನು ಸೇರುವುದಕ್ಕಾಗಿ, ವಾಗ್ದಾನ ರಾಜ್ಯವನ್ನು ಸೇರುವುದಕ್ಕಾಗಿರುವ ಯೋಜನೆ. So remember, beloved, whatever the task that God has given, always we must remember there is a specific task for me to do in this world.
ಪ್ರಿಯರೇ, ದೇವರು ನಮಗೆ ಕೊಟ್ಟಂತ ಯಾವುದೇ ಜವಾಬ್ದಾರಿ ಆಗಿರಲಿ, ನನಗೆ ಈ ಲೋಕದಲ್ಲಿ ಮಾಡೋದಕ್ಕೆ ನಿರ್ದಿಷ್ಟವಾದ ಕಾರ್ಯವಿರುತ್ತದೆ. Along with one, I have also a responsibility. A task is given to reach that place, to the kingdom of God or eternal life. ಈ ಮಾಡುವ ಜವಾಬ್ದಾರಿಯೊಂದಿಗೆ ನಾನು ನಿತ್ಯ ಲೋಕಕ್ಕೆ ಸೇರಬೇಕೆಂಬ ಗುರಿ ನನಗೆ ಕೊಡಲ್ಪಟ್ಟಿರುತ್ತದೆ. No, we need to have always focus in this matter. ಈ ಒಂದು ಕಾರ್ಯಗಳಲ್ಲಿ ನಾವು ಯಾವಾಗಲೂ ಗಮನ ಬಿಡಬೇಕು. What task God has given me. ನನಗೆ ದೇವರು ಯಾವ ಜವಾಬ್ದಾರಿ ಕೊಟ್ಟಿದ್ದಾನೆ. Beloved, this morning, that if you do not have a task in your life, you do not have a goal or a vision in your life. ಪ್ರಿಯರೇ, ಈ ದಿವಸ ನಿಮ್ಮ ಜೀವಿತದಲ್ಲಿ ಗುರಿ ಇಲ್ಲದೆ, ನಿಮ್ಮ ಜೀವಿತದಲ್ಲಿ ದರ್ಶನ ಇಲ್ಲದೆ ಇರುವುದಾಗಿದ್ದರೆ, this is the right time to seek the mind of God. Spend time, pray and seek His mind. ಇದು ಸರಿಯಾದ ಸಮಯ ದೇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು, ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿ ಅರ್ಥ ಮಾಡಿಕೊಳ್ಳಲು. And otherwise, that we will be spending our time for unnecessary, unwanted things. ಇಲ್ಲದೆ ಹೋದ್ರೆ ವ್ಯರ್ಥವಾದ ಕಾರ್ಯಗಳಿಗಾಗಿ ನಮ್ಮ ಸಮಯವನ್ನು ಹಾಳು ಮಾಡಿಕೊಳ್ತೇವೆ. No, remember the parable of the talents. ತಲಾಂತುಗಳ ಒಂದು ಸಾಮ್ಯವನ್ನ ಜ್ಞಾಪಕದಲ್ಲಿ ಇಟ್ಕೊಳ್ರಿ. That Jesus said, ಯೇಸು ಹೇಳಿದನು, in that parable, ಆ ಒಂದು ಸಾಮ್ಯದಲ್ಲಿ, a owner or a king, that when he was going out of the country, ಒಬ್ಬ ಅರಸನು ಅದರ ಯಜಮಾನನು ದೇಶದಿಂದ ಹೊರಗೆ ಹೋಗುವಾಗ, he called his servants. ಆತನ ಸೇವಕರನ್ನ ಕರೆದನು. To one he gave 5 talents. ಒಬ್ಬನಿಗೆ 5 ತಲಾಂತು To ಕೊಟ್ಟನು. another one 2 talents. ಇನ್ನೊಬ್ಬನಿಗೆ 2 ತಲಾಂತು To ಕೊಟ್ಟನು. another person 1 talent. ಇನ್ನೊಬ್ಬನಿಗೆ 1 ತಲಾಂತು ಕೊಟ್ಟನು. If you have been given only 1 talent or 1 task to do, ನಿಮಗೆ ಒಂದೇ ತಲಾಂತು ಕೊಟ್ಟು ಒಂದೇ ಜವಾಬ್ದಾರಿಯನ್ನು ಕೊಟ್ಟಿರುವುದಾದ್ರೆ, you don't want to be spending your time in order to do everything whatever seems to be right in your sight. ನೀವು ಉಳಿದೆಲ್ಲ ಕಾರ್ಯ ನಿಮ್ಮ ದೃಷ್ಟಿಯಲ್ಲಿ ಮಾಡುವುದನ್ನೆಲ್ಲವನ್ನು ಮಾಡೋದಕ್ಕೆ ಹೋಗ್ಬೇಡ್ರಿ. Because that God knows your capacity, God knows for what purpose that God has called you. ದೇವರಿಗೆ ನಿಮ್ಮ ಸಾಮರ್ಥ್ಯ ಗೊತ್ತು, ಯಾವ ಜವಾಬ್ದಾರಿಗಾಗಿ ನಿಮ್ಮನ್ನು ಕರೆದಿದ್ದಾನೆ ಎಂಬುದೇ ಗೊತ್ತು. If you do not know what purpose that God has called you, then what will happen? You will be looking to the left and right, and you will be trying to imitate somebody. Oh, whatever that this person is doing, let me also do the same thing. ಪ್ರಿಯರೇ, ನಿಮ್ಮ ಜವಾಬ್ದಾರಿ ನಿಮಗೆ ಅರಿಯದಿರುವಾಗ ಎಡಕ್ಕೆ ಬಲಕ್ಕೆ ನೋಡ್ತಾ ಇನ್ನೊಬ್ಬರನ್ನ ಪ್ರತಿಕ್ರಿಯಿಸುವುದಕ್ಕೆ ಹೋಗಿ ಏನೇನೋ ಮಾಡ್ತೀರಾ. So we need to know what is the talent that God has given, or what is the task that God has given me to do. ನಾವು ಕಂಡುಕೊಳ್ಳಬೇಕು, ದೇವರು ನಮಗೆ ಯಾವ ತಲಾಂತು ಕೊಟ್ಟಿದ್ದಾನೆ, ಯಾವ ಜವಾಬ್ದಾರಿ ಮಾಡೋದಕ್ಕೆ ಹೇಳ್ತಾ ಇದ್ದಾನೆ. We need to focus our attention on those things. ಆ ಕಾರ್ಯಗಳ ಮೇಲೆ ನಮ್ಮ ಗಮನವನ್ನು ನಾವು ಗಮನೀಕರಿಸಬೇಕು. And also that is, we need to understand the sphere of our area where we need to work. ಯಾವ ಭಾಗಗಳಲ್ಲಿ ಕೆಲಸ ಮಾಡಬೇಕೆಂದು ತಿಳಿದುಕೊಳ್ಬೇಕು. God has put a limitation for our ability, for our task. ನಮ್ಮ ಸಾಮರ್ಥ್ಯ, ನಮ್ಮ ಗುರಿಗೆ ದೇವರೊಂದು ಮಿತಿಯನ್ನು ಇಟ್ಟಿರ್ತಾನೆ. They said, wherever set your feet. ಅಲ್ಲಿ ವಾಕ್ಯ ಹೇಳ್ತಿದೆ, ನೀನು ಎಲ್ಲೆಲ್ಲ ಕಾಲಿಡುತ್ತೀಯೋ, within the promised land. ಆ ವಾಗ್ದಾನ ದೇಶದಲ್ಲಿ. That God has already put a boundary for the promised land. ಆ ವಾಗ್ದಾನ ದೇಶಕ್ಕೆ ದೇವರು ಮೇರೆಯನ್ನು ಹಾಕಿದ್ದನು. Okay, that you need to know you can move only within the promised land, within the task that God has given you. ದೇವರು ಕೊಟ್ಟಂತ ಜವಾಬ್ದಾರಿ ಅದರೊಳಗೆ ಮಾತ್ರ ನೀವು ಚಲಿಸಬೇಕು. If we don't know actually what sphere that or the area that God has given me, ದೇವರು ನಮಗೆ ಯಾವ ಜವಾಬ್ದಾರಿ, ಯಾವ ಭಾಗವನ್ನು ಕೊಟ್ಟಿದ್ದಾನೆ ಎಂಬುದು ನಮಗೆ ಗೊತ್ತಿಲ್ಲದಿದ್ರೆ, for example that you are a peon in an office, ಉದಾಹರಣೆಗೆ ಒಂದು ಆಫೀಸ್ನಲ್ಲಿ ನೀವು ಒಬ್ಬ ಗುಮಾಸ್ತನಾಗಿದ್ರೆ, that you need to focus only your role to fulfill. ನೀವು ಮಾಡಬೇಕಾದ ಕೆಲಸವನ್ನು ಮಾತ್ರ ನೀವು ಗಮನ ಕರೆಸಬೇಕು. If you try to do everything what others are doing in the office, ಆಫೀಸ್ನಲ್ಲಿ ಬೇರೆಯವರು ಮಾಡುವ ಎಲ್ಲ ಕಾರ್ಯಗಳ ಮೇಲೆ ಗಮನ ಕೊಟ್ಟು ಅದನ್ನು ಮಾಡಲು ಇಚ್ಛಿಸಿದ್ರೆ, if you try to do what the manager is doing, ಮ್ಯಾನೇಜರ್ ಮಾಡೋದನ್ನು ಮಾಡಲು ನೀವು ಬಯಸಿದ್ರೆ, or if you are trying to do what the other clerk is doing, ಬೇರೆ ಒಬ್ಬ ಕ್ಲರ್ಕ್ ಮಾಡುವ ಕಾರ್ಯವನ್ನು ನೀವು ಮಾಡಲು ಪ್ರಯತ್ನಿಸಿದ್ರೆ, know that you will be a failure. ಆಗ ನೀವು ಸೋಲ್ತೀರಾ. You must know that where God has placed you, and you need to focus on those areas. ನಿಮ್ಮನ್ನು ದೇವರು ಎಲ್ಲಿಟ್ಟಿದ್ದಾನೋ ಆ ಭಾಗದಲ್ಲಿ ನೀವು ಗಮನ ಹರಿಸಬೇಕು. Even in our responsibilities in the church, ನಮ್ಮ ಸಭೆಯಲ್ಲಿರುವ ನಮ್ಮ ಜವಾಬ್ದಾರಿಗಳಲ್ಲಿಯೂ ಸಹ that we need to focus on those things and know what is the area limit that God has given. ದೇವರು ನಮಗೆ ಕೊಟ್ಟಂತ ಮಿತಿಯಲ್ಲಿ ಕೊಟ್ಟಂತ ಜವಾಬ್ದಾರಿಗಳ ಬಗ್ಗೆ ನಾವು ಗಮನ ಹರಿಸಬೇಕು. There says, wherever you set your soul, or wherever you put your soul, ಎಲ್ಲೆಲ್ಲ ನಿನ್ನ ಒಂದು ಹಾಕ್ತೀಯೋ. This is the thing that we all need to understand, beloved. ಪ್ರಿಯರೇ, ಒಂದು ಕಾರ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. This word many people take out of context. ಅನೇಕರು ಈ ವಾಕ್ಯವನ್ನ ಒಂದು ಕಾಂಟೆಕ್ಸ್ಟ್ ಇಂದ ಹೊರಗೆ ಹೋಗಿ ಮಾತಾಡ್ತಾರೆ. He says that if I go to that place or this place, everywhere I will be a successful person. ನಾನು ಅಲ್ಲಿ ಇಲ್ಲಿ ಎಲ್ಲ ಸ್ಥಳಕ್ಕೆ ಹೋದ್ರೆ ಒಬ್ಬ ಯಶಸ್ವಿ ವ್ಯಕ್ತಿ ಆಗ್ತೇನೆ. He can go only within the boundaries of the promised land.
ಆ ವಾಗ್ದಾನ ದೇಶದ ಮೇರೆಯೊಳಗೆ ಮಾತ್ರ ಆತನು ಚಲಿಸಬೇಕು. No, Abraham was a successful person because he remained in the promised land. ಅಬ್ರಹಾಮನು ಯಶಸ್ವಿಯಾದ ವ್ಯಕ್ತಿಯಾಗಿದ್ದ, ಯಾಕಂದ್ರೆ ಆತನು ವಾಗ್ದಾನ ದೇಶದಲ್ಲಿ ನೆಲೆ ನಿಂತಿದ್ದ. When Lot moved out of the promised land, ಲೋಟನು ವಾಗ್ದಾನ ದೇಶದಿಂದ ಹೊರಗಡೆ ಹೋದ. though he was a capable man, he was having lot of talents and abilities. ಆತನು ಸಮರ್ಥನಾಗಿದ್ದ, ಅನೇಕ ತಲಾಂತು ಉಳ್ಳವನಾಗಿದ್ದ. Though God was also with him, ದೇವರು ಸಹ ಆತನ ಸಂಗಡ ಇದ್ದ. but his life was a failure. ಆದ್ರೆ ಆತನ ಜೀವಿತ ಸೋತು ಹೋಯ್ತು. Beloved, our success and failure depends upon where that God has placed us. We need to be in the same place where God has placed us. ಪ್ರಿಯರೇ, ನಮ್ಮ ಯಶಸ್ವಿ ಮತ್ತು ನಮ್ಮ ಸೋಲು ಅದು ನಿಗದಿ ಆಗಿರುವುದು ದೇವರು ನಮ್ಮನ್ನು ಎಲ್ಲಿಟ್ಟಿದ್ದಾನೋ ಅದರ ತಿಳುವಳಿಕೆಯಲ್ಲಿ. Yes, in the promised land or in the given land, there will be hardships, difficulties. ಹೌದು, ವಾಗ್ದಾನ ದೇಶದಲ್ಲಿ ಸಹ ಕಠಿಣ ಇತ್ತು, ಸವಾಲುಗಳಿತ್ತು. There may be many struggles that we may have to go through. ಆ ವಾಗ್ದಾನ ದೇಶದಲ್ಲೂ ಅನೇಕ ಸವಾಲುಗಳು, ಸಮಸ್ಯೆಯಲ್ಲಿ ಹಾದು ಹೋಗಬೇಕಾಗಿತ್ತು. But you will be successful, I will be successful, provided that I remain faithful to God in the sphere that God has given me. ದೇವರು ನಿಮಗೆ ಕೊಟ್ಟಂತ ಮೇರೆಯಲ್ಲಿ ನೀವು ನಂಬಿಗಸ್ತರಾಗಿರುವುದಾದ್ರೆ ನೀವು ಆಗಲಿ ನಾನಾಗಲಿ ಯಶಸ್ವಿ ಆಗಲು ಸಾಧ್ಯ. For example, ಉದಾಹರಣೆಗೆ, if God has given me one place in Udupi, ದೇವರು ಉಡುಪಿಯಲ್ಲಿ ಒಂದು ಸ್ಥಳವನ್ನು ನನಗೆ ಕೊಟ್ಟಿರುವುದಾದ್ರೆ I need to be in that place. ಆ ಸ್ಥಳದಲ್ಲೇ ನಾನಿರಬೇಕು. But taking this promise, I go to Kapu and claim that place. No, I am violating the principle of God. ಈಗ ಈ ವಾಗ್ದಾನ, ಉಡುಪಿಯ ವಾಗ್ದಾನವನ್ನು ಹೊಂದಿಕೊಂಡ ನಾನು ಕಾಪುಗೆ ಹೋದ್ರೆ ದೇವರ ಒಂದು ನಿಯಮವನ್ನು ಮುರಿದ ಹಾಗೆ. I can claim there, that wherever you set your feet, it will be yours. ನೀನು ಎಲ್ಲೆಲ್ಲ ಕಾಲು ಇಡ್ತೀಯೋ ನಿನ್ನ ದೇವದಾಗ ಅದನ್ನ ನಾನು ಘೋಷಿಸಿದ ಹಾಗೆ. I know we cannot claim the promises of God out of context. ಪ್ರಿಯ ದೇವರ ಮಕ್ಕಳೇ, ದೇವರ ವಾಗ್ದಾನವನ್ನ ಈ ಹಿನ್ನೆಲೆಯನ್ನು ಬಿಟ್ಟು ನಾವು ಅದನ್ನು ಉಪಯೋಗಿಸಿಕೊಳ್ಳಬಾರದು. So he said, wherever that you place your soul of your feet, I will give it to you. ಅಲ್ಲಿ ವಾಕ್ಯ ಹೇಳ್ತಿದೆ, ನಿನ್ನ ಪಾದವನ್ನ ಎಲ್ಲೆಲ್ಲ ಹಿಡ್ತೀಯೋ ಅದನ್ನ ನಾನು ನಿನಗೆ ಕೊಡ್ತೇನೆ ಎಂಬುದಾಗಿ. Within the promise there are many avenues that you can go, you can explore, you can do it. ನಿನ್ನ ವಾಗ್ದಾನ ದೇಶದಲ್ಲಿ ನಿನಗೆ ಮಾಡೋದಕ್ಕೆ ಸಾಕಷ್ಟು ಕಾರ್ಯವಿದೆ, ಸಾಕಷ್ಟು ಜವಾಬ್ದಾರಿ ಇದೆ. So that is why your concentration should be. ಅದರ ಮೇಲೆ ನಿನ್ನ ಗಮನವಿರಬೇಕು. And then when that we understand the task we have to do, ನಾವು ಮಾಡಬೇಕಾದ ಜವಾಬ್ದಾರಿಯನ್ನು ನಾವು ಅರ್ಥ ಮಾಡಿಕೊಂಡಾಗ, or the calling of God in our life, ನಮ್ಮ ಜೀವಿತದಲ್ಲಿರುವ ಕರೆಯನ್ನು ಅರ್ಥ ಮಾಡಿಕೊಂಡಾಗ, the purpose and the plan of God in our life, ನಮ್ಮ ಜೀವಿತದಲ್ಲಿರುವ ದೇವರ ಉದ್ದೇಶ ಯೋಜನೆಯನ್ನು ಅರ್ಥ ಮಾಡಿಕೊಂಡಾಗ, we need to focus on those things. ಆ ಕಾರ್ಯಗಳಲ್ಲಿ ನಾವು ಗಮನ ಇಡ್ತೇವೆ. Don't try to imitate others. ಇತರರನ್ನ ಪ್ರತಿಕ್ರಿಯಿಸಲು ಇಷ್ಟಪಡಬೇಡಿ. Don't try to do what others are doing in your life. ನಿಮ್ಮ ಜೀವಿತದಲ್ಲಿ ಬೇರೆಯವರು ಮಾಡುವುದನ್ನು ಮಾಡಲು ಪ್ರಯತ್ನಿಸಬೇಡ್ರಿ. If we try to imitate and you try to do what others are doing, you will be a failure, I will be a failure. ಇತರರು ಮಾಡುವ ಹಾಗೆ ನೀವು ಮಾಡಲು ಪ್ರಯತ್ನಿಸುವುದಾದ್ರೆ ನೀವು ಸೋಲ್ತೀರಾ, ನಾನು ಸಹ ಸೋಲ್ತೇನೆ. See, God told him that you have to take all these people to the promised land. ದೇವರು ಆತನಿಗೆ ಹೇಳಿದನು, ಎಲ್ಲ ಜನರನ್ನ ವಾಗ್ದಾನ ದೇಶಕ್ಕೆ ನಡೆಸು. Beloved, as a pastor, I know what that God's commandment or God's calling is. Not only I should go there, but also I should take all my people along with me to the other world. ಪ್ರಿಯರೇ, ಸೇವಕನಾಗಿ ಸಭಾಪಾಲಕನಾಗಿ ನನಗೆ ಗೊತ್ತಿದೆ ದೇವರ ಉದ್ದೇಶ ನನ್ನ ಮೇಲೆ, ನಾನು ಒಬ್ಬನ ಅಲ್ಲಿಗೆ ಹೋಗುವಂಥದ್ದಲ್ಲಿ ನನಗಾಗಿ ಕೊಟ್ಟಂತ ಎಲ್ಲರೊಂದಿಗೆ ನಾನು ಅಲ್ಲಿಗೆ ಹೋಗುವಂಥದ್ದು. I can achieve something in this world. ಈ ಲೋಕದಲ್ಲಿ ನಾನು ಏನಾದರೂ ಸಾಧನೆ ಮಾಡಬಹುದು. Maybe for God. ದೇವರಿಗಾಗಿಯೇ ಇರಬಹುದು. Establish churches. ಸಭೆಗಳನ್ನ ಸ್ಥಾಪಿಸಬಹುದು. Establish great ministries. ದೊಡ್ಡ ಸೇವೆಗಳನ್ನ ಸ್ಥಾಪಿಸಬಹುದು. I know I can be a prosperous and successful person in this world. ಈ ಲೋಕದ ಪ್ರಕಾರ ಸಮೃದ್ಧಿ ಉಳ್ಳ ಯಶಸ್ವಿಯ ಮನುಷ್ಯ ನಾನು ಆಗಬಹುದು. But at the same time, if I fail to take my people to the other world, into eternity, ಆದರೆ ನನ್ನ ಜನರನ್ನ ನಿತ್ಯ ಲೋಕಕ್ಕೆ ನಡೆಸುವುದರಲ್ಲಿ ನಾನು ಸೋಲುವುದಾದ್ರೆ, I cannot be called as a successful person. ನಾನೊಬ್ಬ ಯಶಸ್ವಿ ವ್ಯಕ್ತಿ ಎಂಬುದಾಗಿ ಕರೆಸಿಕೊಳ್ಳಲು ಸಾಧ್ಯವಿಲ್ಲ. You can achieve many things in this world. ಈ ಲೋಕದಲ್ಲಿ ನೀವು ಅನೇಕ ಯಶಸ್ವಿಯನ್ನ ಗಳಿಸಬಹುದು. But if you are not able to reach that goal of eternity, ಆದ್ರೆ ನಿತ್ಯತ್ವದ ಗುರಿಯನ್ನು ನೀವು ತಲುಪದಿದ್ದರೆ, if you cannot take your family along with you to the eternity, ನಿತ್ಯತ್ವಕ್ಕೆ ನಿಮ್ಮ ಕುಟುಂಬವನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗದಿದ್ದರೆ, beloved, you will be a failure. ಪ್ರಿಯರೇ, ನೀವು ಸೋತ ಹಾಗೆ. I will be a failure. ನಾನು ಸೋತ ಹಾಗೆ. So that is why we need to have all the time. Remember, we are not only living to fulfill the plan of God in this world, at the same time we also want to take us and our family and those who are dependent upon us, we need to take them
to the eternity. ಪ್ರಿಯರೇ, ಲೋಕದಲ್ಲಿ ಕೇವಲ ದೇವರ ಉದ್ದೇಶವನ್ನು ನೆರವೇರಿಸಿ ನಮಗಾಗಿ ಮಾತ್ರವಲ್ಲದೆ ನಿತ್ಯಕ್ಕಾಗಿ ನಮ್ಮ ಕುಟುಂಬವನ್ನ ನಮ್ಮೊಂದಿಗಿರುವವರನ್ನ ನಿತ್ಯಕ್ಕೆ ನಡೆಸುವಂತದ್ದು No, that ಮುಖ್ಯ. is the responsibility that God has given to every person. ಈ ಜವಾಬ್ದಾರಿನ ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ದೇವರು ಕೊಟ್ಟಿದ್ದಾನೆ. Every born again person, those who received Jesus Christ. ಹೊಸದಾಗಿ ಹುಟ್ಟಿದವರು ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸಿದವರು. Whenever God has a plan, specific plan for you and me. ಪ್ರಿಯರೇ, ದೇವರಿಗೆ ನಿಮಗಾಗಿ ನನಗಾಗಿ ಸ್ಪಷ್ಟವಾದ ಒಂದು ಉದ್ದೇಶವಿದೆ. And then when that God told him that you have to take these people to the other world, to the promised land. ನೀನು ಈಗ ವಾಗ್ದಾನ ದೇಶಕ್ಕೆ ಈ ಜನರನ್ನ ಕರೆದುಕೊಂಡು ಹೋಗಿ. So there God says, Joshua chapter 1 verse 5. 5ನೇ ವಾಕ್ಯದಲ್ಲಿ ಯೆಹೋಶುವ 1:5 ದೇವರು ಹೇಳ್ತಾನೆ, He says that no man shall be able to stand before you all the days of your life, as I was with Moses, so I will be with you. I will not leave you nor forsake you. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. In other words, God says, Joshua, it is not, you cannot do it by yourself. ಇನ್ನೊಂದು ಅರ್ಥದಲ್ಲಿ ದೇವರು ಹೇಳ್ತಾನೆ, ಯೆಹೋಶುವ ನಿನ್ನಿಂದ ಬಲದಿಂದ ಇದನ್ನು ಮಾಡಲು ಸಾಧ್ಯವಿಲ್ಲ. I will be with you. ನಾನು ನಿನ್ನ ಸಂಗಡ ಇರ್ತೀನಿ. When Joshua work along with God, ಯೆಹೋಶುವ ದೇವರೊಂದಿಗೆ ತನ್ನ ಕಾರ್ಯವನ್ನು ಮಾಡುವಾಗ, in that partnership, ಆ ಸಹಭಾಗಿತ್ವದಲ್ಲಿ, then only that he can be a successful person. ಆಗ ಮಾತ್ರವೇ ಆತನೊಬ್ಬ ಯಶಸ್ವಿ ವ್ಯಕ್ತಿ ಆಗಲು ಸಾಧ್ಯ. Beloved, this principle that we have to remember all the time in our life. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಈ ನಿಯಮವನ್ನು ಯಾವಾಗಲೂ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು. No, we cannot fulfill the task of God. ನಾವು ದೇವರು ಕೊಟ್ಟ ಜವಾಬ್ದಾರಿಯನ್ನು ಈಡೇರಿಸಲು We ಸಾಧ್ಯವಾಗಿಲ್ಲ. cannot be a successful person in this world ಈ ಲೋಕದಲ್ಲಿ ನಾವು ಯಶಸ್ವಿ ವ್ಯಕ್ತಿ ಆಗದಿದ್ರೆ without God. ದೇವರಿಲ್ಲದೆ. God says, I will be with you. ದೇವರು ಹೇಳ್ತಾನೆ, ನಾನು ನಿನ್ನ ಸಂಗಡ ಇದ್ದೇನೆ. That is the promise of God. ಇದು ನಮಗೆ ದೇವರು ಕೊಟ್ಟ ವಾಗ್ದಾನ. He says, I will be with you as I was with Moses. ಇಲ್ಲಿ ಆತನು ದೇವರು ಹೇಳ್ತಾ ಇದ್ದಾನೆ, ಮೋಶೆಯ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇರ್ತೇನೆ. That is a very thing that Joshua want to remember every time, how God was with Moses. ಈಗ ಯೆಹೋಶುವನು ಯಾವಾಗಲೂ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕಾದಂಥದ್ದು ಮೋಶೆಯ ಸಂಗಡ ದೇವರು ಹೇಗೆ ಇದ್ದನು ಎಂಬುದನ್ನ. How God was with Moses when in the Egypt. ಐಗುಪ್ತದ ಆ ಸಮಯದಲ್ಲಿ ಮೋಶೆಯ ಸಂಗಡ ದೇವರು ಹೇಗೆ ಕಾರ್ಯ ಮಾಡಿದ. How God was with him when that he was standing before that Red Sea. ಆ ಕೆಂಪು ಸಮುದ್ರದ ಮುಂದೆ ಮೋಶೆ ನಿಂತಾಗ ಹೇಗೆ ದೇವರು ಮೋಶೆಯ ಸಂಗಡ ಇದ್ದ. When there was rebellion, ಜನರು ಮೋಶೆಗೆ ವಿರುದ್ಧವಾಗಿ ದಂಗೆ ಇದ್ದಾಗ, when there was battle, ಆ ಯುದ್ಧಗಳ ಸಮಯದಲ್ಲಿ, when there was a shortage of financial problem, ಆರ್ಥಿಕ ಅಗತ್ಯತೆಯ ಸಮಸ್ಯೆಯ ಸಮಯದಲ್ಲಿ, every time that God was with him. ಎಲ್ಲ ಸಮಯದಲ್ಲೂ ದೇವರು ಆತನ ಸಂಗಡ ಇದ್ದ. So God is reminding Joshua, as I was with Moses. ಈಗ ದೇವರು ಯೆಹೋಶುವನಿಗೆ ಜ್ಞಾಪಕಕ್ಕೆ ತರುತ್ತಾ ಇದ್ದ, ನಾನು ಮೋಶೆಯ ಸಂಗಡ ಇದ್ದ ಹಾಗೆ I will be with you. ನಾನು ನಿನ್ನ ಸಂಗಡ ಇರ್ತೇನೆ. Beloved, we are always to remember that the sacrifices of our forefathers, our leaders, our elders. ಪ್ರಿಯರೇ, ನಾವು ಯಾವಾಗಲೂ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು ನಮ್ಮ ಪೂರ್ವರ ತ್ಯಾಗ, ನಮ್ಮ ನಾಯಕರು, ನಮ್ಮ ಹಿರಿಯರು ಮಾಡಿದ ತ್ಯಾಗವನ್ನ. As you and me are brought up in the churches, ನೀವು ನಾನು ಸಭೆಯಲ್ಲಿ ಬೆಳೆದಿದ್ದೇವೆ. as we are following the examples of our leaders, ನಮ್ಮ ನಾಯಕರ ಒಂದು ಮಾದರಿಯನ್ನು ನಾವು ಅನುಸರಿಸುತ್ತಾ ಇದ್ದೇವೆ. and the good things what God has done in their life, ಅವರ ಜೀವಿತದಲ್ಲಿ ದೇವರು ಮಾಡಿದ ಒಳ್ಳೆ ಕಾರ್ಯಗಳು, all the struggles, ಅವರು ಹಾದು ಹೋದಂತ ಸವಾಲುಗಳು, all the sacrifices, ಅವರ ತ್ಯಾಗಗಳು, how they stood firm with God, ದೇವರಿಗಾಗಿ ಅವರು ಹೇಗೆ ದೃಢವಾಗಿ ನಿಂತರು, or how God was with them, ಹೇಗೆ ದೇವರು ಅವರ ಸಂಗಡ ಇದ್ದನು, how God was with your parents. ಹೇಗೆ ನಿಮ್ಮ ಪೋಷಕರ ಸಂಗಡ ದೇವರಿದ್ದನು. These are all things that we need to learn from our forefathers. ಎಲ್ಲ ಕಾರ್ಯಗಳನ್ನ ನಮ್ಮ ಪೂರ್ವಜರ ಮೂಲಕ ನಾವು ಕಲಿತುಕೊಳ್ಳಬೇಕು. Beloved, he says, I will be with you. ಪ್ರಿಯರೇ, ಆತನು ಹೇಳ್ತಾ ಇದ್ದ, ನಾನು ನಿಮ್ಮ ಸಂಗಡ ಇರ್ತೇನೆ. No, God says, I will be with you. ದೇವರು ಹೇಳ್ತಾನೆ, ನಾನು ನಿಮ್ಮ ಸಂಗಡ ಇರ್ತೇನೆ. No man shall be able to stand before you. ನಿಮ್ಮ ಮುಂದೆ ಯಾವ ಮನುಷ್ಯನು ನಿಲ್ಲಲು ಸಾಧ್ಯವಿಲ್ಲ. We know that is a very great task. ಆತನಿಗೆ ಗೊತ್ತಿದೆ ನಿಮಗೆ ದೊಡ್ಡ ಜವಾಬ್ದಾರಿ ಇದೆ. No, in order to go and conquer the land, ಹೋಗಿ ಆ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ it was not an easy task. ಅದು ಸುಲಭವಾದ ಜವಾಬ್ದಾರಿ But ಅಲ್ಲ. God says, you cannot do it by yourself. ದೇವರು ಹೇಳ್ತಾ ಇದ್ದಾನೆ, ನಿನ್ನ ಸ್ವಂತ ಬಲದಿಂದ ನೀನು ಅದನ್ನು ಮಾಡಲು I ಸಾಧ್ಯವಿಲ್ಲ. will be with you. ನಾನು ನಿನ್ನ ಸಂಗಡ ಇರ್ತೇನೆ. I will be with you. ನಾನು ನಿನ್ನ ಸಂಗಡ ಇರ್ತೇನೆ. Beloved, this is a promise of God. ಪ್ರಿಯರೇ, ಇದು ದೇವರ ವಾಗ್ದಾನ. He says, I will never leave you nor forsake you. ಆತನು ಹೇಳ್ತಾನೆ, ನಾನು ನಿನ್ನ ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ. No matter, even if you fail, you become a failure. ನೀನು ಸೋತವಂತವನಾದರೂ, Even if you fail 1 or 2 times, ಒಂದತ್ತು ಎರಡು ಬಾರಿ ನೀನು ಸೋತರು, I'm not going to leave you. ನಾನು ನಿನ್ನನ್ನು ಕೈ ಬಿಡುವುದಿಲ್ಲ. I'm not to forsake you because you have failed. ನಿನ್ನನ್ನು ತೊರೆದು ಬಿಡುವುದಿಲ್ಲ, ನೀನು ಸೋತ ನಿಮಿತ್ತ. Beloved, in the Bible that we have see many examples. ಪ್ರಿಯರೇ, ಸತ್ಯವೇದದಲ್ಲಿ ಅನೇಕ ಉದಾಹರಣೆಗಳನ್ನು ನಾವು There ನೋಡ್ತೇವೆ. are great men of God, they have failed in their life. ಅನೇಕ ಶ್ರೇಷ್ಠವಾದ ದೇವ ಮಾನವರು ಅವರ ಜೀವಿತದಲ್ಲಿ ಅವರು ಸೋತಿದ್ದಾರೆ.
Peter, Apostle Peter, that he failed. ಅಪೊಸ್ತಲನಾದ ಪೇತ್ರನು ಸೋತಿದ್ದನು. But Jesus came to him, ಯೇಸು ತಿರುಗಿ ಆತನ ಬಳಿ ಬಂದನು, restored him back. ಆತನನ್ನ Same ಪುನರ್ಸ್ಥಾಪಿಸಿದನು. way that God says, even if you fail, but I will be with you, I will never leave you and forsake you. ಅದೇ ರೀತಿ ದೇವರು ಹೇಳ್ತಾನೆ, ನೀನು ಸೋತಿದ್ದರು ನಾನು ನಿನ್ನ ಸಂಗಡ ಇದ್ದೇನೆ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ. Beloved, this always we have to remember the promise of God. ಪ್ರಿಯರೇ, ಎಲ್ಲ ದೇವರ ವಾಗ್ದಾನಗಳನ್ನ ಯಾವಾಗ್ಲೂ ನಾವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು. Whether you are a businessman, ನೀನು ಒಬ್ಬ ಬಿಸ್ನೆಸ್ ಮ್ಯಾನ್ or ಆಗಿರಬಹುದು, whether you are working in an office, ನೀನೊಂದು ಆಫೀಸ್ ನಲ್ಲಿ ಕೆಲಸ or ಮಾಡ್ತಿರಬಹುದು, whether that you are a father, ನೀನೊಬ್ಬ ತಂದೆಯಾಗಿರಬಹುದು, or a farmer, ಅಥವಾ ನೀನು ರೈತನಾಗಿರಬಹುದು, or somebody in this world, ಈ ಲೋಕದಲ್ಲಿ ಯಾರೋ ಒಬ್ಬ ನೀನಾಗಿರಬಹುದು, an ordinary worker. ಅಥವಾ ನೀನೊಬ್ಬ ಸಾಧಾರಣ You all have the ಕೆಲಸಗಾರನಾಗಿರಬಹುದು. challenges that you don't think with your own strength you can overcome. ನಿಮಗೆ ಸವಾಲುಗಳಿದೆ, ಆ ಸವಾಲುಗಳು ನಿಮ್ಮ ಸ್ವಂತ ಬಲದಿಂದ ಅದನ್ನು ಜಯಿಸಲು ಸಾಧ್ಯವಿಲ್ಲ. You need always God with you. ನಿಮ್ಮೊಂದಿಗೆ ಯಾವಾಗಲೂ ದೇವರು So ಇರಬೇಕು. this promise is that I will be with you. ನೋಡ್ರಿ, ಈ ವಾಗ್ದಾನ ನಾನು ನಿನ್ನ ಸಂಗಡ ಇದ್ದೆ ಎಂಬುದಾಗಿ I ದೇವರು will ಹೇಳ್ತಾನೆ. never leave you. I will never forsake you. ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ. Beloved, such a wonderful God is our God. ದೇವರೇ ನಮ್ಮ ದೇವರು ಅಂತ ಅತಿಶಯನಾದ ದೇವರು. Even in every situation, ಎಲ್ಲ ಪರಿಸ್ಥಿತಿಗಳಲ್ಲಿಯೂ, whatever circumstances you may face in your life, ನಿಮ್ಮ ಜೀವಿತದಲ್ಲಿ ಎಂತ ಪರಿಸ್ಥಿತಿಗಳನ್ನು ನೀವು ಎದುರಿಸ್ತಿರಬಹುದು, God says, I will be with you. ದೇವರು ಹೇಳ್ತಾನೆ, ನಾನು ನಿಮ್ಮ ಸಂಗಡ ಇರ್ತೇನೆ. Today we have the helper, the Holy Spirit. ನಮಗೆಂದು ಪರಿಶುದ್ಧಾತ್ಮನೆಂಬ ಸಹಾಯಕನಿದ್ದಾನೆ. This Holy Spirit is there to help us in every day in our struggles. ಪರಿಶುದ್ಧಾತ್ಮನು ನಮ್ಮ ಪ್ರತಿನಿತ್ಯದ ಪ್ರತಿಯೊಂದು ಸಮಸ್ಯೆಗಳ ನಡುವೆ ಆತ ನಮಗೆ ಸಹಾಯ ಮಾಡ್ತಾನೆ. Beloved, don't think that Holy Spirit is there to give us always an emotional uplift. ಪ್ರಿಯರೇ, ಪ್ರತಿನಿತ್ಯ ಪರಿಶುದ್ಧನು ಕೇವಲ ಪರಿಶುದ್ಧಾತ್ಮನು ಭಾವೋದ್ವೇಗದ ಒಂದು ಸಂತೋಷ ಕೊಡ್ತಾನೆ ಎಂದು ಯೋಚಿಸಬೇಡ್ರಿ. Holy Spirit is needed in your struggles. ಪರಿಶುದ್ಧಾತ್ಮನು ನಿಮ್ಮ ಸವಾಲು ಸಮಸ್ಯೆಗಳ ನಡುವೆ ಇರ್ತಾನೆ. When you do not know what to do, ನೀವು ಏನ್ ಮಾಡ್ಬೇಕೆಂಬುದು ನಿಮ್ಗೆ ಗೊತ್ತಿಲ್ಲದಿರುವಾಗ, when you feel that you are a failure, you are down. ಓ, ನಾನು ಸೋತು ಹೋಗಿದ್ದೇನೆ, ನಾನು ಬಿದ್ದು ಹೋಗಿದ್ದೇನೆ ಎಂಬುದು ನೀವು ಚಿಂತಿಸುವಾಗ, So when you are on your knees, ನೀವು ನಿಮ್ಮ ಮೊಣಕಾಲಿನಲ್ಲಿರುವಾಗ, it was that time the Holy Spirit will come to you and comfort you. ಆ ಸಮಯದಲ್ಲಿ ಪವಿತ್ರಾತ್ಮನು ಬಂದು ನಿಮ್ಮನ್ನು ಸಂತೈಸ್ತಾನೆ. That is the time that you will understand the nearness of God. ಆ ಸಮಯದಲ್ಲಿ ದೇವರು ನಿಮ್ಮ ಹತ್ತಿರವಿರುವುದನ್ನು ನೀವು ಅರ್ಥ ಮಾಡಿಕೊಳ್ತೀರಾ. Though that God said that I will never leave you nor forsake you, but many times we feel that God is not with us. ದೇವರು ಹೇಳಿದ್ದ, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ. ಆದರೂ ನಾವು ಅನೇಕ ಬಾರಿ ಯೋಚಿಸ್ತೇವೆ ದೇವರು ನಮ್ಮನ್ನು ಬಿಟ್ಟಿದ್ದಾನೆಂಬುದಾಗಿ. But God never forsake us needless, but we feel because of the struggles that we go through in our personal lives, in our workplace, in our ministry. ದೇವರು ಎಂದಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ. ನಮ್ಮ ವೈಯಕ್ತಿಕ ಜೀವಿತ, ನಮ್ಮ ಸೇವೆ, ನಮ್ಮ ಕೆಲಸದಲ್ಲಿ ನಾವು ಹಾದು ಹೋಗುವ ಸಮಸ್ಯೆಗಳಲ್ಲಿ ನಾವೇ ಯೋಚಿಸ್ತೇವೆ ದೇವರು ಕೈ ಬಿಟ್ಟಿದ್ದಾನೆ. Beloved, when you are on your sick bed, ಪ್ರಿಯರೇ, ನೀವು ಒಂದು ರೋಗದ ಹಾಸಿಗೆಯಲ್ಲಿರುವಾಗ, when your children are on the sick bed, ನಿಮ್ಮ ಮಕ್ಕಳು ರೋಗದ ಹಾಸಿಗೆಯಲ್ಲಿರುವಾಗ, when that you encounter with various struggles in your life, ನಿಮ್ಮ ಜೀವಿತದಲ್ಲಿ ಬಹಳಷ್ಟು ಕಠಿಣವಾದ ಸವಾಲುಗಳನ್ನು ಸಂಧಿಸುವಾಗ, see, that is the time that God will come and comfort you like a father, like a mother. ಅಂತಹ ಸಮಯದಲ್ಲಿ ದೇವರು ತಂದೆ ತಾಯಿಯ ಹಾಗೆ ಬಂದು ನಿಮ್ಮನ್ನು ಸಂತೈಸ್ತಾನೆ. He said, though a mother may forget you, ತಾಯಿ ನಿನ್ನನ್ನು ಮರೆತರು, but I will never forget you. ನಾನು ನಿನ್ನನ್ನು ಮರೆಯುವುದಿಲ್ಲ. So that is the promise of God that you and me have every time in our life. ನಮ್ಮ ಜೀವಿತದಲ್ಲಿ ಪ್ರತಿ ಬಾರಿಯೂ ದೇವರು ನಮಗೆ ಕೊಟ್ಟಂತ ವಾಗ್ದಾನವಿದು. Whenever you encounter problems, ನಿಮಗೆ ಸಮಸ್ಯೆಗಳು ಎದುರಾದಾಗ, whenever you encounter difficult situation, ನಿಮಗೆ ಸವಾಲುಗಳು ನಿಮಗೆ ಎದುರಾದಾಗ, whenever you see battles before you, ನಿಮ್ಮ ಮುಂದೆ ಹೋರಾಟಗಳು ಎದುರಾದಾಗ, see that God said, no, I will be with you. ದೇವರು ಹೇಳ್ತಾ, ನಾನು ನಿಮ್ಮ ಸಂಗಡ ಇರ್ತೇನೆ. He says in this time there are 3 times that he said, be strong and not be good courage. Be strong and of good courage. ಇಲ್ಲಿ 3 ಬಾರಿ ದೇವರು ಹೇಳ್ತಿದ್ದಾನೆ, ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು, ನೀನು ಹೆದರಬೇಡ. No, verse 6 says to complete the task, he says that be strong and be of good courage. 6ನೇ ವಾಕ್ಯದಲ್ಲಿ ಹೇಳ್ತಾನೆ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, in order to complete the task. ನೀನು ಕೊಟ್ಟಂತ ಗುರಿಯನ್ನ ಮಾಡುವುದಕ್ಕಾಗಿ. I will be with you. Be of good courage. ನಾನು ನಿನ್ನ ಸಂಗಡ ಇರ್ತೇನೆ, ಸ್ಥಿರಚಿತ್ತನಾಗಿರು. And then verse 7 says, be strong and of good courage. Be strong and of good courage. 7ನೇ ವಾಕ್ಯ ಹೇಳ್ತದೆ, ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು. To observe and to do the commandments of God. ಧರ್ಮಶಾಸ್ತ್ರದ ಎಲ್ಲ ಕಾರ್ಯಗಳನ್ನ ಕೈಕೊಂಡು ನಡೆ. He said, beloved, that when that we want to obey the word of God, ಪ್ರಿಯರೇ, ನಾವು ಯಾವಾಗ ದೇವರ ವಾಕ್ಯಕ್ಕೆ ವಿಧೇಯರಾಗ್ತೇವೋ, discouragement will come. ಅವಿಧೇಯರಾಗ್ತೇವೆ, ಆಗ ನಿರುತ್ಸಾಹ ಬರುತ್ತದೆ. We will be discouraged. No, it is very difficult to obey the word of God. ದೇವರ ವಾಕ್ಯಕ್ಕೆ ವಿಧೇಯರಾಗುವುದು ಬಹಳ ಕಷ್ಟ. But God says, be strong.
ಆದ್ರೆ ದೇವರು ವಾಕ್ಯ ಹೇಳ್ತದೆ ಧೈರ್ಯದಿಂದಿರು. In verse 9, 9ನೇ ವಾಕ್ಯದಲ್ಲಿ do not be afraid, ಹೆದರಬೇಡ, be of good courage and strong, ಧೈರ್ಯದಿಂದಿರು, ಧೈರ್ಯವಾಗಿರು, ಸ್ಥಿರಚಿತ್ತನಾಗಿರು. because that when the enemies comes, ವಿರೋಧಿಯು ಬರುವಾಗ, when there is a battle, ಹೋರಾಟಗಳು ಎದುರಾಗುವಾಗ you will be feeling discouraged. ನೀವು ಅನೇಕ ಬಾರಿ ನಿರುತ್ಸಾಹದ ಒಳಗಾಗ್ತೀರಾ. Beloved, when that he says 3 times, be of good courage and strong, ದೇವರು 3 ಬಾರಿ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು ಎಂಬುದಾಗಿ ಹೇಳುವಾಗ, that means that there are chances, there are opportunities for Joshua to be discouraged in his life. ಅಂದ್ರೆ ಅದರ ಅರ್ಥ ಅಲ್ಲಿ ಸಾಧ್ಯತೆ ಇತ್ತು, ಯೆಹೋಶುವ ತನ್ನ ಜೀವಿತದಲ್ಲಿ ನಿರುತ್ಸಾಹಕ್ಕೆ ಒಳಗಾಗಬಹುದಿತ್ತೇನೋ. Beloved, in your life, in my life, ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಹಾಗೂ ನನ್ನ ಜೀವಿತದಲ್ಲಿ there are 100 opportunities. There are more than 101 opportunities for us to be discouraged. 101 ಅವಕಾಶಗಳಿದೆ ನಾವು ನಿರುತ್ಸಾಹಗೊಳ್ಳುವುದಕ್ಕಾಗಿ. But God says, be of good courage and strong. ಆದ್ರೆ ದೇವರು ಹೇಳ್ತಾನೆ, ಧೈರ್ಯದಿಂದಿರು, ಸ್ಥಿರಚಿತ್ತನಾಗಿರು, I will be with you. ನಾನು ನಿನ್ನ ಸಂಗಡ ಇರ್ತೇನೆ. When that you are discouraged, ನೀವು ನಿರುತ್ಸಾಹಕ್ಕೆ ಒಳಗಾದಾಗ remember the promise. ವಾಗ್ದಾನಗಳನ್ನ ಜ್ಞಾಪಕಕ್ಕೆ ತಂದುಕೊಳ್ಳ್ರಿ. I will be with you. I am with you. ನಾನು ನಿಮ್ಮ ಸಂಗಡ ಇರ್ತೇನೆ. I will never leave you nor forsake you. ನಿಮ್ಮನ್ನ ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ. Beloved, that when we have that partnership with God, ನಾವು ದೇವರ ಸಹಭಾಗಿತ್ವದಲ್ಲಿ ಇರುವಾಗ, then only that we can finish our task. ಆಗ ಮಾತ್ರವೇ ದೇವರು ನಮಗೆ ಕೊಟ್ಟ ಜವಾಬ್ದಾರಿಯನ್ನು ನಾವು ಮಾಡಲು ಸಾಧ್ಯ. Without God, ದೇವರಿಲ್ಲದೆ we cannot go forward. ನಾವು ಮುಂದೆ ಹೋಗಲು ಸಾಧ್ಯವಿಲ್ಲ. Remember a task God has given us. ಪ್ರಿಯರೇ, ದೇವರು ನಮಗೆ ಕೊಟ್ಟ ಜವಾಬ್ದಾರಿಯನ್ನು ಜ್ಞಾಪಕದಲ್ಲಿ ಇಟ್ಕೊಳ್ರಿ. And secondly, we need to limit our area. ಎರಡನೇದಾಗಿ ನಮ್ಮ ಮೇರೆ, ನಮ್ಮ ಮಿತಿಯನ್ನು ನಾವು ತಿಳಿದುಕೊಳ್ಬೇಕು. Whatever area that God has given, that we let us focus it and let us not entangle in other things. ದೇವರು ನಮಗೆ ಯಾವ ಮೇರೆ, ಯಾವ ಭಾಗವನ್ನು ಕೊಟ್ಟಿದ್ದಾನೋ ಅದರ ಬಗ್ಗೆ ಗಮನ ಕೊಟ್ಟು ಅದನ್ನು ಕೇಂದ್ರೀಕರಿಸಬೇಕು. And remember always, without God we cannot accomplish the task. ಯಾವಾಗಲೂ ಜ್ಞಾಪಕದಲ್ಲಿ ಇಟ್ಕೊಳ್ರಿ, ದೇವರಿಲ್ಲದೆ ನಾವು ನಮ್ಮ ಗುರಿಯನ್ನು ತಲುಪಲು ಸಾಧ್ಯವಿಲ್ಲ. Whether that you are working in a secular field, ನೀವು ಲೋಕದ ಯಾವುದಾದ್ರೂ ಕೆಲಸಗಳನ್ನು ಮಾಡುವುದಾಗಿರಲಿ. Daniel was in the palace. ದಾನಿಯೇಲನು ಅರಮನೆಯಲ್ಲಿದ್ದನು. He was successful because of the presence of God. ಆತನು ಯಶಸ್ವಿಯಾದ ಯಾಕಂದ್ರೆ ದೇವರ ಪ್ರಸನ್ನತೆಯ ನಿಮಿತ್ತ. Joseph was successful because of God. ಯೋಸೇಫನು ಯಶಸ್ವಿಯಾದ ದೇವರ ನಿಮಿತ್ತ. No matter wherever that you are, ಎಲ್ಲೇ ನೀವಿದ್ದರೂ ತೊಂದರೆ ಇಲ್ಲ. whether in an office, ನೀವು ಆಫೀಸ್ ನಲ್ಲಿ ಇರ್ಲಿ, whether that you are doing a business, ನೀವು ಬಿಸ್ನೆಸ್ ಮಾಡುತ್ತಿರುವುದಾಗಿರ್ಲಿ, or a housewife, ನೀವು ಮನೆಯನ್ನು ನೋಡಿಕೊಳ್ಳುವ ಸ್ತ್ರೀ ಆಗಿರ್ಲಿ, or a student, ನೀವು ವಿದ್ಯಾರ್ಥಿ ಆಗಿರ್ಲಿ, or a pastor, ನೀವು ಪಾಸ್ಟರ್ ಆಗಿರ್ಲಿ, beloved, whatever may be the area that you are working, ಪ್ರಿಯರೇ, ನೀವು ಯಾವ ಭಾಗದಲ್ಲಿ ನೀವು ಕೆಲಸ ಮಾಡುವ ಸ್ಥಳವಾಗಿರಲಿ, without God ದೇವರಿಲ್ಲದೆ we cannot fulfill the task. ನಾವು ಕೊಟ್ಟಂತ ಜವಾಬ್ದಾರಿಯನ್ನು ಈಡೇರಿಸಲು ಸಾಧ್ಯವಿಲ್ಲ. So let me conclude with these 3 points today. ಈ 3 ಸಂಗತಿಗಳೊಂದಿಗೆ ನಾನು ಮುಕ್ತಾಯ ಮಾಡಲು It's not ಬಯಸ್ತೇನೆ. completed yet. ಇಲ್ಲಿಗೆ ಇದು ಮುಕ್ತಾಯವಾಗಲಿಲ್ಲ. One thing that we need to identify the task that God has given. ಮೊದಲನೇದಾಗಿ ದೇವರು ನಮಗೆ ಕೊಟ್ಟಂತ ಜವಾಬ್ದಾರಿಯನ್ನು ನಾವು ತಿಳಿದುಕೊಳ್ಬೇಕು. If you do not know, ನೀವು ತಿಳಿದುಕೊಳ್ಳದಿದ್ರೆ today is the time. ಇದು ನಿಮ್ಮ ಸಮಯ. Go to the Lord. ದೇವರ ಹತ್ರ ಹೋಗ್ರಿ. Go to the Lord in prayer. ದೇವರ ಹತ್ರ ಹೋಗಿ ಪ್ರಾರ್ಥಿಸ್ರಿ. Seek the Lord. ದೇವರನ್ನ ಹುಡುಕ್ರಿ. God, the Holy Spirit will speak to you. ತಂದೆಯ ದೇವರಾದ ಪರಿಶುದ್ಧಾತ್ಮ ನಿಮ್ಮ ಸಂಗಡ ಮಾತಾಡ್ತಾನೆ. And if you are involved in so many things, ನೀವು ಅನೇಕ ಕಾರ್ಯಗಳಲ್ಲಿ ನೀವು ಸಿಲುಕಿಕೊಂಡಿದ್ರೆ, beloved, let us stop all those things. ಪ್ರಿಯರೇ, ಅವೆಲ್ಲವನ್ನ ನಿಲ್ಲಿಸಿಬಿಡ್ರಿ. Focus only for what area that God has given you to do. ದೇವರು ನಿಮಗೆ ಯಾವ ಕೆಲಸ, ಯಾವ ಜವಾಬ್ದಾರಿ ಕೊಟ್ಟಿದ್ದಾನೆ ಅದರ ಬಗ್ಗೆ ಗಮನ ಕೊಡ್ರಿ. Within the boundaries that you have lot of opportunity to serve, lot of opportunity to do, lot of opportunity to walk. ನಿಮಗೆ ದೇವರು ಕೊಟ್ಟ ಮೇರೆಯೊಳಗೆ ನಿಮಗೆ ಸಾಕಷ್ಟು ಸದಾವಕಾಶ ಇದೆ, ಸಾಕಷ್ಟು ಜವಾಬ್ದಾರಿ ಇದೆ, ಸಾಕಷ್ಟು ಕೆಲಸವಿದೆ. And without God, walk with God every day in your life. ನಿಮ್ಮ ಜೀವಿತದ ಪ್ರತಿನಿತ್ಯದಲ್ಲಿ ದೇವರೊಂದಿಗೆ ನಡೆಯಿರಿ. In every struggles, ಎಲ್ಲ ಸವಾಲುಗಳನ್ನು, every difficulties, ಎಲ್ಲ ಸೋಲು you must ಸಮಸ್ಯೆಗಳನ್ನು remember, without God you cannot do it. ಜ್ಞಾಪಕದಲ್ಲಿ ಇಟ್ಕೊಳ್ರಿ, ದೇವರಿಲ್ಲದೆ ಅದನ್ನು ಮಾಡಲು ಸಾಧ್ಯವಿಲ್ಲ. No, God said, I will never leave you nor forsake you. ದೇವರು ಹೇಳಿದ್ದ, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ. As you walk with God, ದೇವರೊಂದಿಗೆ ನಡೆಯುವಾಗ God will make your way success. ದೇವರು ನಿಮ್ಮ ಮಾರ್ಗವನ್ನು ಯಶಸ್ವಿಯಾಗಿ ಮಾಡ್ತಾನೆ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Father, we pray, ತಂದೆ, ನಾವು ಪ್ರಾರ್ಥಿಸ್ತೇವೆ. help us, Lord God, to identify the task ದೇವರು ನಮಗೆ ಕೊಟ್ಟಂತ ಜವಾಬ್ದಾರಿಯನ್ನು ತಿಳಿದುಕೊಳ್ಳುವಂತೆ ಸಹಾಯ ಮಾಡು. and the spear that you have given us, ನಮಗೆ ಕೊಟ್ಟಂತ ಮೇರೆಯನ್ನ, and Lord, that we may be continuously walk with you and experience your power. ಪ್ರತಿನಿತ್ಯವೂ ನಿನ್ನೊಂದಿಗೆ ನಡೆಯುತ್ತಾ ನಿನ್ನ ಶಕ್ತಿಯನ್ನು ಅನುಭವಿಸುವಂತೆ ಸಹಾಯ ಮಾಡು. It is not by might, it's not by power, but through your spirit. ದೇವರೇ, ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ನಿನ್ನ ಆತ್ಮನಿಂದ Having a consistent walk with you every day in every areas in our life. ನಮ್ಮ ಜೀವಿತದ ಪ್ರತಿ ಭಾಗದಲ್ಲಿ ನಿರಂತರವಾಗಿ ನಿನ್ನೊಂದಿಗೆ ನಡೆಯುವಂತೆ ಸಹಾಯ ಮಾಡು. Lord, when we go to the office, we may go with the presence of God. ದೇವರೇ, ನಮ್ಮ ಆಫೀಸ್ಗೆ ಹೋಗುವಾಗ ದೇವರ ಪ್ರಸನ್ನತೆಗೆ ಹೋಗುವಂತೆ ಸಹಾಯ ಮಾಡು. Whatever work we do, that we may do it with the help of God. ನಾವು ಏನೇ ಕೆಲಸ ಮಾಡಿದ್ರು ದೇವರೇ ನಿನ್ನ ಸಹಾಯದೊಂದಿಗೆ ಮಾಡುವಂತೆ ಸಹಾಯ ಮಾಡು.
Father, there are discouragements, ತಂದೆಯೇ, ನಿರುತ್ಸಾಹಗಳಿವೆ, but your word says, ಆದ್ರೆ ನಿನ್ನ ವಾಕ್ಯ ಹೇಳುತ್ತದೆ, do not be discouraged. ನಿರುತ್ಸಾಹಕ್ಕೊಳಗಾಗಬೇಡ, Of good courage. ಧೈರ್ಯದಿಂದಿರು. So that is what your word says. ಇದೇ ನಿನ್ನ ವಾಕ್ಯ ನಮಗೆ ಹೇಳುತ್ತಿರುವಂತದ್ದು. Father, ತಂದೆಯೇ, we give you praise ನಿನಗೆ ಮಹಿಮೆ in ಪಡಿಸ್ತೇವೆ Jesus' name. ಯೇಸು ಕ್ರಿಸ್ತನ ನಾಮದಲ್ಲಿ. Amen. ಆಮೆನ್. Now may the grace of our Lord Jesus Christ, love of God the Father, fellowship and the communion of the Holy Spirit abide with us forever. Amen. God bless you and have a great week.